ಎರಡನೇದು OAP ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ. ಇದಕ್ಕೆ 60 ವರ್ಷ ವಯಸ್ಸಾಗಿರಬೇಕು. ಇದಕ್ಕೆ 600 ರೂಪಾಯಿಗಳನ್ನು ನೀಡಲಾಗುತ್ತೆ. ಇದಕ್ಕೂ ಸಹ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, BPL ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಇದನ್ನು ನಮ್ಮ ನಾಡ ಕಚೇರಿಯಲ್ಲಿ ನಮ್ಮ ಆಪರೇಟರ್ ಬಳಿ ಹಾಕಬೇಕು, ಅರ್ಜಿಯನ್ನು ಹಾಕಬೇಕು. ವಿಧವಾ ವೇತನಕ್ಕೆ 800 ರೂಪಾಯಿ ವೇತನವನ್ನು ಮಾಸಿಕ ವೇತನವನ್ನು ನೀಡಲಾಗುತ್ತೆ. ಇದಕ್ಕೆ ಮರಣ ಪ್ರಮಾಣ ಪತ್ರ, ಪತಿಯ ಮರಣ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ನೀಡಬೇಕು. ಯೋಜನೆ ಇದು ಮದುವೆ ಆಗದೇ ಇರುವ ಮಹಿಳೆಯರಿಗೆ 40 ವರ್ಷ ಮೇಲ್ಪಟ್ಟು ಮದುವೆಯಾಗದ ಮಹಿಳೆಯರಿಗೆ ಈ ಯೋಜನೆ ಅನ್ವಯ ಆಗುತ್ತೆ. ಸಹ ವೈದ್ಯಕೀಯ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನು ನೀಡಬೇಕು. ಅಂಗವಿಕಲರ ವೇತನ ಇದಕ್ಕೆ 75% ಮೇಲೆ ಅಂಗವಿಕಲರಾಗಿದ್ದಲ್ಲಿ ಇದಕ್ಕೆ 1400 ರೂಪಾಯಿಗಳನ್ನು ನೀಡ್ತೇವೆ. ನೀವು ಇಷ್ಟೆಲ್ಲ ಅಂತೀರಿ, ನಮ್ಗೆ ನಿಜವಾಗ್ಲೂ ಹೇಳ್ತಾರೆ, ನನಗೆ ನೋವಾಗಿದ್ದು ಒಂದೇ. ಇಲ್ಲೇ ಪೆನ್ಷನ್ ಬರ್ತಾ ಇತ್ತು, 6 ತಿಂಗಳಾಯ್ತು, 7 ತಿಂಗಳಾಯ್ತು. ತಾಲೂಕ್ ಕಚೇರಿಗೆ ವಿಧಾನಸಭೆ ಕರ್ಕೊಂಡು ಹೋಗ್ತಾ ಇವೆ. ಅಲ್ಲಿ ಹೋದ್ರೆ ನಾಗವೇಣಿ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು. ನಾಗವೇಣಿ ಎಲ್ಲ ಇಲ್ಲೇ ಕರ್ಸ್ರಿ, ಅವ್ರನ್ನ ವಾರದೊಂದು ಇಲ್ಲೇ ಕರ್ಸ್ರಿ. ನಮ್ಗೆ ಬೇಡ, ಆಗೋದಿಲ್ಲ ಸರ್ ಕರ್ಕೊಂಡು ಹೋಗಕ್ಕೆ. ಆಯ್ತು, ಅದನ್ನ ನಾವು ಇವತ್ತು ಹೇಳ್ತೀರಿ, ನನ್ಗೆ ಇದು ಕೊಡ್ರಿ. ಏನ್ ವ್ಯವಸ್ಥೆ ಮಾಡೋದ ಸರ್? ವ್ಯವಸ್ಥೆ ಬೇಡ. ಎಷ್ಟು ಮಂದಿ ಇದಾರೆ ಸರ್? ನಿಮ್ಮ ಆಫೀಸ್ಗೆ ಕರ್ಕೊಂಬತ್ತೀವಿ. ಅಲ್ಲ ರೀ ಸರ್, ಆರ್ಯವಾಡಲ್ಲಿ ನಿಮ್ಮ ಆಫೀಸ್ಗೆ ಕರ್ಕೊಂಬತ್ತೀವಿರಪ್ಪ. ಮಾತಾಡಿ ಕೇಳ್ತಾರೆ. ಮಾತಾಡಕ್ ಆಗುದಿಲ್ಲ. ಒಂದು ಹುಡುಗಿ ಸುಮಾರು 6 ವರ್ಷ ಆಯ್ತು, ಆ ಹುಡುಗಿಗೆ ಪೆನ್ಷನ್ ಬರ್ತಾ ಇತ್ತು. ಈಗ ಆಧಾರ್ ಕಾರ್ಡ್ ಕೊಡಕ್ ಹೋದ್ರೆ ಬ್ಯಾಂಕ್ ಅಲ್ಲಿ DC ಮಠ ಹೋಗೈತೆ. ನಾಳೆ DC ಮಠ ಕರ್ಕೊಂಡು ಹೋಗಿದ್ರೆ ಇಡುವ ಮಾಡ್ಕೊಂಡೋಗ್ಯಾನೆ. ಇವ್ರು ಲತಾಟರು ಮತ್ತು ಪ್ರಬಣ್ಣರು ಅವ್ರು ವಾರ್ಡ್ ಅಲ್ಲೇ. ಇವ್ರು ಬಂದು ನನಗೆ ಹೇಳ್ತಾ ಇದಾರೆ, DC ಅವ್ರು ಏನಂದ್ರು, ಲತಾ ಕುಮಾರ್ ಇದ್ರು ಜಿಲ್ಲಾ CO, ಅವರು ಏನಂದ್ರು, ಇಲ್ಲ ಏನಪ್ಪ ಬ್ಯಾಂಕಿಗೆ ಕರ್ಕೊಂಡವ್ರಿ ಅಂತ. ಬ್ಯಾಂಕಿಗೆ ಹೋದ, ಅಲ್ಲೂ ಆಗಿಲ್ಲ. ಆ ಹುಡುಗಿ ಪರಿಸ್ಥಿತಿ ಹೆಂಗ್ ಗೊತ್ತಾ, ನಾವು ಬಂದು ಖರ್ಚು ಹೋದ್ರು, ನಾವು ಅಲ್ಲೇ ಆಟ ಆಡಿದ್ವಿ. ಇದುವೇ ಐತಿ ನನ್ನ ಕಡೆ. ಯಾಕಂದ್ರೆ ಅವ್ರ ಬಗ್ಗೆ ಅವ್ರ ತಂದೆ ತಾಯಿ ಅವ್ರ ಕನ್ಯೆ ತೋರಿಸಲ್ಲ. ಅರ್ಧಾರ ಮೇಲೆ ಅದು ನಾವೆಲ್ಲ ಹೆಲ್ಪ್ ಮಾಡ್ಬೇಕು ಪಂಚಾಯತಿಲಿದ್ದ. ಅದಕ್ಕೆ ದಯವಿಟ್ಟು ಹೇಳ್ತಾನೆ, ನಮ್ದು ಪೆನ್ಷನ್ ಅಂಗವಿಕಲರದ್ದು ಇಲ್ಲೇ ಮಾಡ್ಬೇಕು. ನಾವು ಯಲಹಂಕಕ್ಕೆ ಬರಕ್ ಆಗುದಿಲ್ಲ. ಇಲ್ಲ, ಒಂದಿನ ನಾಗವೇಣಿ ಅವ್ರನ್ನ ಆಪರೇಟರ್ನ ಕರೆಸ್ಬಿಟ್ಟು ವ್ಯವಸ್ಥೆ ಮಾಡುವ. ಯಾಕಂದ್ರೆ ಸುಮಾರು ಜನ ಅದಾರ. ಇನ್ನೂ ನನಗೆ 105 ಜನದಲ್ಲೇ ಹ್ಯಾಂಡಿಕ್ಯಾಪ್ ಒಳಗೆ 55 ಜನದ ಅಷ್ಟ ಪೆನ್ಷನ್ ಬರ್ತಾ ಇದೆ. ಉಳಿದಾರ್ದು ಬಂದಿಲ್ಲ. ಇದು ನೀವ್ ಈಗ ಹೇಳ್ತೀರಿ, ಹೋಗ್ತೀರಿ, ಅಲ್ಲಿ ಮೆಂಬರ್ಗಳು ನಾನು ಪ್ರತಿ ಒಂದು ವಾರ್ಡ್ ಅಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಸದಸ್ಯರು ಪಾಪ ಅವ್ರು ಹೇಳ್ತಾರೆ, ನೀವು ಮಾಡ್ಕೊಡ್ಬೇಕಲ್ಲ. ಯಾವಾಗ ಅದು ನನ್ಗೆ ಡೇಟ್ ಕೊಡ್ರಿ, ಯಾವ ಡೇಟ್ ಕೊಡ್ತೀರಾ ಕೊಡ್ರಿ. ನಾನು ನಮ್ಮ ಗಟ್ಟಿ ತಹಸೀಲ್ದಾರ್ ಹತ್ರ ಚರ್ಚೆ ಮಾಡಿ ಫೋನ್ ನಂಬರ್ ಇದೆ, ಮುಂದಿನ ವಾರದೊಳಗಡೆ ಕರ್ಸ್ಬಿಟ್ಟು ನಾನು ಉಸ್ಕೂರು ಕರ್ಸ್ತೇನೆ, ಅಲ್ಲೇ ಕರ್ಸ್ತೇನೆ. ಯಾರು ಆಗಿಲ್ಲ ಅವ್ರಿಗೆಲ್ಲ ತುಂಬಾ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಬರ್ತೀವಿ ನಾವು. ಇವ್ರಿಗೆ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲ ಸಾಲ್ವ್ ಮಾಡೇವೆ. ಪೆನ್ಷನ್ ಒಂದ ಬರ್ಬೇಕು. ಓಕೆ, ಮಾಡ್ಸರ್ ಸರ್. ನಿಮ್ಗೊಂದು ಪ್ರಶ್ನೆ. ಈಗ ಇಲ್ಲಿ ವೃದ್ಧಾಪ್ಯ ಅವ್ರು ಬಿಟ್ಬಿಡಿ, ವಯಸ್ಸಾಗಿರೋರು 60 ವರ್ಷದ್ದು ಗೌರ್ಮೆಂಟ್ ಫಲಾನುಭವಿಗಳು ಕ್ಯಾಶ್ ಇನ್ಕಮ್ ಮಾಡ್ಸಕ್ ಬರ್ತಾರೆ. ಅವ್ರ ಹತ್ರ TC ಇಲ್ಲ, ಯಾವ ತರ ಮಾಡ್ಕೊಡ್ತೀರ ನೀವು? ಸರ್, ಅವ್ರ ಹತ್ರ ಇವಾಗ ಅವರು ವಯಸ್ಸಾಗ್ಬಿಟ್ಟಿರುತ್ತೆ, ಅವ್ರು ಓದಿರಲ್ಲ. ಹೌದು, ಅವಾಗ ವಿದ್ಯಾಭ್ಯಾಸ ಕಲ್ತಿರಲ್ಲ. ಅವಾಗ ಏನ್ ಮಾಡೋದು ಅನ್ನೋದ್ರೆ, ನಾವು ಒಂದು ಅಫಿಡವಿಟ್ ತಗೊಂಡು, ಇಲ್ಲ ಅಫಿಡವಿಟ್ ನ ಕೊಡಕ್ ಆಗಿಲ್ಲ ಅಂತಂದ್ರೆ ಗ್ರಾಮದಲ್ಲಿ ನಾವು ಮಾಡಿ ಪಂಚನಾಮೆ ತಗೊಂಡು ರಿಪೋರ್ಟ್ ಹಾಕಿ ವರದಿ ಮಾಡ್ಕೊಡ್ಬೋದು. ಅದೊಂದು ಸರಿ, ನಿಮ್ಮ ಕ್ರಮ, ಅದೊಂದು ಕ್ರಮ ಇದೆ. ನಿಯಮ ನೀವು ಹೇಳ್ತಾ ಇದ್ದೀರಾ, ಇದುವರೆಗೂ ಒಬ್ರು ಮನೆಗೆ ಹೋಗಿ ಮಾಡ್ಕೊಟ್ಟಿದ್ದೀರಾ, ಎಷ್ಟು ರಿಜೆಕ್ಟ್ ಆಗಿದೆ ಅಂತ ಇಂಬರ್ ಹಾಕೊಡ್ತೀನಿ. ತುಂಬಾ ಸಮಸ್ಯೆ ಇದೆ. ಕ್ರಮ ಇಲ್ಲ ಅಂದ್ರೆ, ಓದಿಲ್ಲ ಅಂತಂದ್ರೆ ಅವ್ರ ಅಣ್ಣ, ಮುಂದಿನ ಪ್ರಶ್ನೆ ಅದೇ ಇರುತ್ತೆ. ಅವ್ರ ಅಕ್ಕ ತಂಗಿದಿರೋ, ಇಲ್ಲ ಅಂದ್ರೆ ಅವ್ರ ಅಣ್ಣನ ಮಕ್ಕಳು, ಇಲ್ಲ ಅವ್ರ ಅಕ್ಕನ ತಂಗಿದಿರೋ ಮಕ್ಕಳು ಯಾರಾದ್ರೂ ಓದಿದ್ರೆ ಅವ್ರದ್ದೊಂದು TC ತಗೊಂಡ್ಬಂದು ಅವ್ರದ್ದೊಂದು ಪಾನ್ ಕಾರ್ಡ್ ತಗೊಂಡ್ಬಂದು ಕೊಟ್ರೆ ನಾವು ಮಾಡ್ಕೊಡ್ತೀವಿ. ಸರಿನಾ? ವಂಶವೃಕ್ಷ 50 ವರ್ಷ ಆಗಿದೆ ಸತ್ಯ, ವಂಶವೃಕ್ಷ ಮಾಡ್ಕೊಡ್ತಿಲ್ಲ. ವಂಶವೃಕ್ಷ ಮಾಡಿಸ್ಕೊಡ್ಬೇಕಾದ್ರೆ 5 ರಿಂದ 10 ಸಾವಿರ ರೂಪಾಯಿ ಇಸ್ಕೊಂತ ಇದಾರೆ ಅಂತ ಕಂಪ್ಲೇಂಟ್ ಇದೆ.
ಯಾವುದು ಇಡಿ ಕೊಟ್ಟಿದ್ದಾರೆ, ಡೆಪ್ಯೂಟಿ ತಹಸೀಲ್ದಾರ್ ಕಂಪ್ಲೇಂಟ್ ಹೋಗಿದೆ. ಇದು ನಿಮ್ಮ ವೈಯಕ್ತಿಕ ಒಂದ್ ತಿಂಗಳು ಸಂಬಳದಕ್ಕಿಂತ ಜಾಸ್ತಿ ಆಗ್ತಿದೆ ಲಂಚ. ಇದು ಈ ಬಗ್ಗೆ ನಮ್ಗೆ ಯಾವ್ದು ಮಾಹಿತಿ ಇಲ್ಲ. ಮಾಹಿತಿ ನಾವು ಇದೆ, ನೋಡಿ ಇಲ್ಲಿ ಮಾಹಿತಿ ಇದೆ. ಈ ಬಗ್ಗೆ ನಾವು ಯಾವ- ತಡೀರಿ, ಯಾವುದೇ ಇವಾಗ ಸ್ವಾಮಿ ಒಂದು ಪ್ರಶ್ನೆ, ವಯಸ್ಸಾಗಿರೋ ತಾತ ತೀರೋಗಿದ್ದಾನೆ, ಅವ್ನ್ ಡೆತ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಅಜ್ಜಿನ್ ತಂದು ಬಿಟ್ಟು ಹೋಗ್ತಾರೆ ಮಕ್ಳು. ಆ ಅಜ್ಜಿ ಅಲ್ಲಿ ಹಲ್ದಿ ಒಣಗೋಗಿ ಬಿದ್ದೋಗಿದ್ರು, ಊಟನೂ ಇಲ್ಲ, ಯಾರು ನೋಡ್ತಾರೆ? ಹೌದು. ಇವಾಗ ಯಾರಿದ್ದಾರೆ ಅಂತ ನಮ್ ಗಮನ ತಗೊಂಡ್ರೆ ನೀವು ಅವ್ರನ್ನ ಇವಾಗ ಪಂಚಾಯತಿ ಬಂದಿದೆ, ಆತರ ಡೀಪ್ ಬಂದಿದೆ, ಮುಂಚೆ ಅನುಭವಿಸಿರೋ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ಸಭೆಯಲ್ಲಿ ಮಾತಾಡೋದು ಮುಖ್ಯ ಅಲ್ಲ. ಹೆಸರುಘಟ್ಟ ಇಂದ ಟಿಬಿ ಕ್ರಾಸ್ ವರ್ಗು ಅಕ್ಕಪಕ್ಕ ನಿಮಗೆ ಅರ್ಜಿ ಕೊಟ್ಟಿದ್ದೀನಿ, ಐತೆ ಇಲ್ಲಿ. ಹೌದು. ನಾವ್ ಯಾವ್ದು ಅನುಮತಿ ಕೊಟ್ಟಿಲ್ಲ ಅಂದ್ರೆ ಹೆಂಗಾವೆ ಕಾಮಗಾರಿ? ಸ್ಕೂಲ್ ಮಕ್ಳು ಬರ್ತಾರೆ ರೋಡಲ್ಲಿ, ನೀರು ಆಚೆ ಹೋಗ್ತಿಲ್ಲ, ಆ ಕಡೆ ಈ ಕಡೆ ಮನೆ ನೀರು ಆಚೆ ಹೋಗ್ತಿಲ್ಲ. ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಈಗ ಪಂಚಾಯತಿಗೆ ಹೌದು. ಇವಾಗ ಅದು ಪಂಚಾಯತಿ ಮೇಲೆ ನಿಮ್ ಮೇಲೆ ಪಂಚಾಯತಿ ಹೇಳ್ತವ್ರೆ. ಪಂಚಾಯತಿ ಅವರು ಯಾವುದೇ ಅನುದಾನ ಕಂದಾಯ ಇಲಾಖೆಗೆ ಕಂದಾಯ ಇಲಾಖೆ ಪಂಚಾಯತಿ ಮೇಲೆ ಹೇಳ್ತಿದೆ, ಪಂಚಾಯತಿ ಕಂದಾಯ ಇಲಾಖೆ ಮೇಲೆ ಹೇಳ್ತಿದೆ. ನಮ್ಗೆ ಯಾವುದೇ ಅನುದಾನ ಬರಲ್ಲ ನೀರು ವ್ಯವಸ್ಥೆ ಇದ್ ಮಾಡಕ್ಕೆ. ಮತ್ತೆ ಅನಧಿಕೃತ ಬಡಾವಣೆ ತೆರವು ಮಾಡಿ ನೀವು ಅಧಿಕಾರ ಇಲ್ವಾ? ಅರ್ಜಿ ಕೊಡಿ. ರೆವಿನ್ಯೂ ಅವಾಗಲೇ ಯಾರೋ ಕೇಳಿದ್ರು, ಅರ್ಜಿ ಕೊಡಿ. 2,000 ರೂಪಾಯಿ ಯಾವ್ದೋ ದುಡ್ಡು ಬರ್ತೈತೆ ಅಂತ ಕೇಳಿದ್ರು. ಕೃಷಿ ಇಲ್ಲ ಯಾವ್ದು ದುಡ್ಡು ಬರುತ್ತೆ ಅಂದ್ರು. 2,000 ರೂಪಾಯಿ ಬರ್ತಿರೋ ಮನೆ ಎಲ್ಲ ಐತೆ, ಆ ಜಾಗಕ್ಕೆ ಯಾರು ದುಡ್ಡು ಇಸ್ಕೊಂತ ಇದಾರೆ, ಎಲ್ಲಾರು ವಾಪಸ್ ಕಳಿಸ್ತೀರಾ? ಗೌರ್ಮೆಂಟ್ ಮೇಲೆ ವಜಾ ಮಾಡ್ತೀರಾ ನೀವು? ಅರ್ಜಿ ಕೊಡಿ. ನೀವು ಅರ್ಜಿ ಕೊಟ್ಟಿರೋದು 1,000 ಇದೆ ನನ್ನ ಹತ್ರ, ತೆಗೆದು ನೋಡಿ. ಏನ್ ನಾನು ಒಬ್ಬನೇ ಬರ್ಬೇಕಾ ಇಲ್ಲಿ ಅರ್ಜಿ ಕೊಟ್ಟಕ್ಕೆ? ಪ್ರತಿಯೊಂದು ಇಲಾಖೆಗೆ ಹೋಗ್ಬೇಕಾ ನಾನು? ಪಂಚಾಯತಿ ಕೊಟ್ರೆ ಅವ್ರು ಆಗಿಲ್ಲ ಅಂದ್ರೆ ನಿಮಗ್ ಬರೀತಾರೆ, ನಿಮ್ ಕೈಲಾಗಿಲ್ಲ ಅಂದ್ರೆ ಅವ್ರ ಕೈಲಿ ಇಬ್ಬರೇ ಅಧಿಕಾರಿ, ಸರ್ಕಾರಿ ಅಧಿಕಾರಿ, ಅದು ಯಾವ್ದು ಅವ್ಯವಸ್ಥೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಬ್ಬರೇ ಅಧಿಕಾರಿ, ರೆವಿನ್ಯೂ ಮತ್ತೆ ಪಿಡಿಒ. ಅದು ಪಂಚಾಯತಿ ಅಷ್ಟೇ. ವ್ಯವಸ್ಥೆಯಿಂದ ಅದು ಕದ್ದು ಯಾರು ಹಣ ತಗೊಂತ ಇದ್ದಾರೆ ಅದನ್ನ ನಮ್ ಕೊಡಿ. ಕೃಷಿ ಇಲಾಖೆಯಲ್ಲಿ ಪರಿಶೀಲನೆ ಮಾಡಿ ಅದನ್ನ ವಜಾ ಮಾಡಕ್ಕೆ ನಾವು ವಜಾ ಮಾಡ್ತೀವಿ. ದೊಡ್ಡ ವಿಷಯ ಅಲ್ಲ. ಮನೆಗಳು ಕಟ್ಟಿದಾರೆ ಅಲ್ಲಿ, ಎಳೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿರೋ ಸೆಂಟ್ರಲ್ ಸ್ಕೂಲ್ ಮಕ್ಕಳು ಪೇರೆಂಟ್ಸ್ ಓಡಾಡಕ್ ಆಗ್ತಿಲ್ಲ ಮಳೆ ಬಂದ್ರೆ. ನೀರ್ ನಾವು ನೋಡಿದೀವಿ. ಅದನ್ನ ಪಂಚಾಯತಿ ಒಂದು ಅರ್ಜಿ ಕೊಡಿ. ಯಾವ ಕ್ರಮ ಅಂತೀರಾ? ನಾವು ನಮ್ಗೆ ಯಾವುದೇ ಅನುದಾನ ಬರಲ್ಲ. ಪಂಚಾಯತಿ ನೋಟಿಸ್ ಕೊಟ್ಟು 3 ನೋಟಿಸ್ ಕೊಟ್ಟು ವಜಾ ಮಾಡಾಕ್ರಿ. ಆಯ್ತು ಮಾಡೋಣ. ಬಿಲ್ಡಿಂಗ್ ಉಳಿಸ್ರಿ. ಆಯ್ತು ಅಷ್ಟೇ ನಿಮ್ ಕೆಲಸ. 3 ನೋಟಿಸ್ ಕೊಡ್ರಿ, ಉಳಿಸಾಕ್ರಿ. ಅಷ್ಟ್ ಮಾಡಕ್ ಆಗಲ್ವ ನಿಮ್ ಕೈ? ವಾರಕ್ಕೊಂದೊಂದು ನೋಟಿಸ್ ಕೊಡ್ರಿ, 3 ನೋಟಿಸ್ 3 ವಾರ ಮುಗಿದಾಯ್ತು. ನೋಟಿಸ್ ಕೊಟ್ಟು ಉಳಿಸೋಣ. ಅಷ್ಟೇ. ಮುಂದುವರ್ಷಿ ಮಂಜುನಾಥ್ ಅವರೇ ಮುಂದುವರ್ಷಿ. ಅದೇ ಮನೆ ದೋಪಿದ್ದು ತೋಟವಿದೆ. ಅದೇ ಮುಂದಿನ ಪ್ರಶ್ನೆ ಅದೇ. ಅಳತೆ ಮಾಡಿಸಿದೀನಿ, ಅಳತೆ ಮಾಡಿಸಿದೀನಿ ನಾನು. ಅಳತೆ ಮಾಡಿಸಿ ಮಾರ್ಕ್ ಕೊಡ್ಸಿಲ್ಲ ಅವನು. ಅಳತೆ ಮಾಡಿಸಿ ಅಳತೆ ಆಗಿದೆ. ಹೋಟೆಲ್ ಇದ್ರು ಬಿಟ್ಟಿಲ್ಲ ನಾನು. ಅಳತೆ ಮಾಡಿ ಯಾವಾಗ 252 ಸರ್ಕಾರಿ ಹಾಸ್ಪಿಟಲ್ ಜಾಗನ ಯಾವಾಗ ಅಳತೆ ಮಾಡಿ ಒತ್ತುವರಿ ತೆರವುಗೊಳಿಸಿ ಒಬ್ರು ತೆರವುಗೊಳ್ಳಿಲ್ಲ ಅಂದಿಕ್ಕೆ LGC ಕೋರ್ಟ್ ಹಾಕಿದೀವಿ. LGC ಕೋರ್ಟ್ ಕ್ರಮ ತಗೊಂಡಿದೀವಿ. ಆಯ್ತಾ? ಅವಾಗ ದೊಡ್ಡ ಕಡ್ರಿ ಇವಾಗ ತಲೆ ಸವಾದಿಲ್ಲ. ಅಲ್ಲ ಕೇಳಿ ಹೇಳ್ತಕ್ಕ ಪೂರ್ತಿ ವಿಚಾರ ಕೇಳಿ. 202 ಸರ್ವೆ ನಂಬರ್ ಅಳತೆ ಬಂದಾಗ ಇದನ್ನು ಅಳತೆ ಮಾಡಿಸಿದೀವಿ. ಬಾಲಕೃಷ್ಣ ಸರ್ವೇಯರು ಈಗ ಪಾಣಿಯಲ್ಲಿ ಏಕಾಏಕಿ ತೆಗೆದಾಕಕ್ಕೆ ಹೆಂಗ್ ಬರುತ್ತೆ ನಿಮ್ಗೆ ರೈಟ್ಸ್? ಯಾವ ಆಧಾರ ಮೇಲೆ ತೆಗೆದಿದ್ದೀರಿ? ತೆಗ್ದಿಲ್ಲ. ಯಾವ ತೆಗ್ದಿದ್ದೀವಿ? ಏನ್ ತೆಗಿತೀರಿ ಅದನ್ನ? ಎಲ್ಲಿ ತೆಗ್ದಿದ್ದೀವಿ ಸರ್? ಅರ್ಜಿನ ಏನ್ ಮಾಡಿದ್ರಿ? ಯಾವ ಸರ್? ಅವು 252 ಸರ್ವೆ ನಂಬರ್ಗೆ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹೆಸರು ಲಿಂಗಾಯತ 2.5 ಪಾಣಿ ಹೆಂಗೆ ಬರ್ತಾ ಇದೆ? 2.5 ಗಂಟೆ ಹೆಂಗೆ ಬರ್ತಾ ಇದೆ? ಈಗ ಅದನ್ನ ಏನ್ ಮಾಡಿದ್ದೀರಿ? 2.5 ಗಂಟೆ ಹೆಂಗೆ ಬರ್ತಾ ಇದೆ? ಅದನ್ನ ಒತ್ತುವರಿ ತೆರವುಗೊಳಿಸಿದೀವಿ. ಯಾರು ಒತ್ತುವರಿ ಮಾಡಿದ್ರು? ಪೂರ್ತಿ ಆ ಕಡೆ ಹಳ್ಳ ಇದೆಯಲ್ಲ, ಮನೆ ಕಟ್ಟಿದಾರಲ್ಲ, ಆಚಾರ ಒಬ್ರು ಮನೆ ಕಟ್ಟಿದಾರ ರೋಡ್ ಪಕ್ಕ. ಆ ರೋಡ್ ಪಕ್ಕ ಅಳತೆ ಮಾಡಿದೀವಿ. ಅಳತೆ ಮಾಡಿ ಆ ರೋಡಿಂದಲೂ ಬಿಡಿಸಿದೀವಿ. ರೋಡಲ್ಲಿ ಮಾರ್ಕ್ ಮಾಡಿದೀವಿ. ರೋಡಲ್ಲಿ ಮಾರ್ಕ್ ಮಾಡಿ ಬಿಡಿಸಿ ನೆಕ್ಸ್ಟ್ ಹಳ್ಳ ಇದೆಯಲ್ಲ ಹಿಂದ್ಗಡೆ, ಆ ಹಿಂದ್ಗಡೆ ಹಳ್ಳ ಪೂರ್ತಿ ತಗೊಂಡು ಪೂರ್ತಿ ಎಲ್ಲಿವರೆಗೂ ಟಾಯ್ಲೆಟ್ ಇದೆಯಲ್ಲ, ಆಯ್ತು. ಟಾಯ್ಲೆಟ್ ಇದೆಯಲ್ಲ, ಶೆಡ್ ಟಾಯ್ಲೆಟ್ ಇದೆಯಲ್ಲ, ಅಲ್ಲಿಂದ ಕಾಂಪೌಂಡ್ ತಗೊಂಡು
ಪೂರ್ತಿ ಸರೌಂಡಿಂಗ್ ಅಳತೆ ಮಾಡಿದ್ದೀವಿ. ಇವಾಗ ನಿರ್ಮಿತಿ ಕೇಂದ್ರಕ್ಕೂ ಕೊಟ್ಟಿದ್ದೀವಿ ಅದನ್ನ ಫೆನ್ಸಿಂಗ್ ಹಾಕ್ಸಕ್ಕೆ. ನಿರ್ಮಿತಿ ಕೇಂದ್ರದವರು ಇನ್ನೂ ಆ ಕಡೆ ಮಾಡ್ತಾ ಇದ್ದಾರೆ, ಅರಕೆರೆ ಕಡೆ ಮಾಡ್ತಾ ಇದ್ದಾರೆ. ಅರಕೆರೆ ಮುಗಿದ ತಕ್ಷಣ ನಮಗೂ ಬರ್ತಾರೆ. ಹಾಗಾದ್ರೆ 2.5 ಗುಂಟೆ ಅವ್ರ ಹೆಸರು ಖಾತೆ ಇದೆಯಲ್ಲ, ಈಗ ಅದನ್ನ ಅವ್ರಿಗೆ ನೀವು ಬಿಡಿಸ್ಕೊಡ್ತೀರಲ್ಲ ಸರ್? ಅದು 2.5 ಗುಂಟೆ ಆದೇಶ ಆಗಿದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ 2.5 ಗುಂಟೆ. ಅವಾಗ ಅದನ್ನ ನಾನೇನು ಮಾಡೋಕ್ಕಾಗಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ತಲೆಬಾಗಬೇಕು. ಅದು 2.5 ಗುಂಟೆ ಇದೆ. ಇನ್ನು ಮಿಕ್ಕಿದ್ದು 16.5 ಗುಂಟೆ ಇದೆ. 16.5 ಗುಂಟೆ ಒಳಗಡೆ 1 ಎಕರೆ ಇದು ಬರುತ್ತೆ, ಹಾಸ್ಪಿಟ್ಲು, ಸರ್ಕಾರಿ ಹೆರಿಗೆ ಹಾಸ್ಪಿಟ್ಲ್ ಬರುತ್ತೆ. ಆಮೇಲೆ 16 ಗುಂಟೆ 1 ಎಕರೆ ಸದ್ಯಕ್ಕೆ ಬರ್ತಾರೆ. ಅದರೊಳಗಡೆ ಹೆರಿಗೆ ಹಾಸ್ಪಿಟ್ಲು ಮತ್ತೆ ಅಂಗನವಾಡಿ ಕೇಂದ್ರ ಇದೆ, ಆಯ್ತಾ? ಅಂಗನವಾಡಿ ಕೇಂದ್ರ ಇದೆ, ಅದನ್ನ ಅಲ್ಲಿ ಬಿಟ್ಟಿದೀವಿ. ಆಮೇಲೆ 8 ಗುಂಟೆ ಇದು ಕೇಳಿದ್ರು ಯಾರಿಗೆ, ಸಬ್ ರಿಜಿಸ್ಟ್ರಾರ್ ನೋಂದಣಾಧಿಕಾರಿಗಳಿಗೆ ಇಲ್ಲಿ ಅವ್ರದ್ದು ಟರ್ಮ್ ಮುಗ್ದೋಗುತ್ತೆ. ಅದರೊಳಗಡೆ 8 ಗುಂಟೆ ಕೊಡಕ್ಕೆ ನಾವು ಪ್ಲಾನ್ ಹಾಕಿದ್ವಿ. ಸಂತೆ ತಗೊಂಡು ಹಂಗೆ ಇರುತ್ತಲ್ಲ, ಇನ್ನೂ ಟೈಮ್, ಇನ್ನೂ ಜಾಗ ಐತಣ. ಈಗ ಆಯುಷ್ ಹಾಸ್ಪಿಟಲ್ ಓಪನ್ ಆಗಿದೆಯಲ್ಲ, 1.5 ಎಕರೆ 60-40 ಮಾಡ್ಬೇಕಾಗಿರೋದು. 1 ಎಕರೆ 16 ಗುಂಟೆ ಮಿಕ್ಕಿದೆ. 1 ಎಕರೆ ಯಾಕೆ ಚೂರ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು. ಇವಾಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ, ಹಾ, ಜಾಗ ಉಳಿಸ್ಕೋಬೇಕು, ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ನೆಕ್ಸ್ಟ್ ಏನಾದ್ರು ಬೇಕಾಗುತ್ತೆ, ಜಾಗ ಪೂರ್ತಿ ಉಳಿಸ್ಕೋಬೇಕು, ದೊಡ್ಡ ಕಾಂಪೌಂಡ್ ಉಳಿಸ್ಕೋಬೇಕು. ಚಿಲ್ಲರೆ ಮಾಡಬೇಡಿ. ಹಾಸ್ಪಿಟಲ್ ಆಗ್ಬೋದಾ? ಆಗ್ಬೋದು. ಇವತ್ತು ಚಿಕ್ಕ ಹಾಸ್ಪಿಟಲ್ ನಮ್ಮೂರು, ಇವಾಗ ಚಿಕ್ಕ ಇದೆ. ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಜನಪ್ರತಿನಿಧಿಗಳು, ಮಂಜಾಳ ಒಂದು ನಿಮಿಷ, ಆ ಪ್ರಶ್ನೆ ಕೇಳಿ. ನಮ್ದು ಜನಗಳ ಪರವಾಗಿರೋದು. ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ, ನಮ್ಮ ಘನ ಸರ್ಕಾರ ಅದ್ಭುತ ಮಾಡ್ತಾ ಇದೆ. ನಮ್ಮ ಪಂಚಾಯತಿ ಕೂಡ ಸೀಡ್ ಆಗಿ ಗ್ರೇಟರ್ ಬೆಂಗಳೂರು ಆಗಿ 5 ಪಾಲಿಗೆ ಒಳಪಡ್ತಾ ಇದೆ. ಅದು ನಮ್ಮ ಸೌಭಾಗ್ಯ. ಇದರಲ್ಲಿ ನಮ್ಮೆಲ್ಲ ಕುಳಿತಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮ ಪೀಡಿ ಅವರು ಮೇಡಮ್ ದಯವಿಟ್ಟು ತಾವು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ರಾಜ್ ಆಕ್ಟ್ ಅನ್ನು ಮಾಡಿದಂತ ಒಂದು ಸರ್ಕಾರ, ಅದು ನಮ್ಮ ಸರ್ಕಾರದಲ್ಲಿ ಆಯಿತು. ಅದು 1994ರಲ್ಲಿ ಹಾಕಿದ್ದೀರಾ. ಆಸ್ ಯೂಶುವಲ್ ಪ್ರೋಟೋಕಾಲ್ ಪ್ರಕಾರ ಜನಪ್ರಿಯ ಶಾಸಕರನ್ನ ಹಾಕಿದ್ರ, ಅನುದಾನಿತ ಅವರ ಅನುದಾನಗಳ ಬಗ್ಗೆ ಹಾಕಿದ್ರ, ವಿಧಾನ ಪರಿಷತ್ ಸದಸ್ಯರ ಅನುದಾನಗಳ ಬಗ್ಗೆ ಹಾಕಿದ್ರ, ಸನ್ಮಾನ್ಯ ಶ್ರೀ ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಶಾಸಕರು, MLC ಅವರ ಹೆಸರುಗಳು ಹಾಕಿದ್ರ. ಆದ್ರೆ ಮಾನ್ಯ ಸರ್ಕಾರದ ನೆರಳಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಸರ್ಕಾರದ ಒಂದು ರಚನೆ ಇರೋದ್ರಿಂದ ಪಂಚಾಯತ್ ರಾಜ್ ಆಕ್ಟ್ ಅನ್ನ, ಈ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ತಂದು ನಾವೆಲ್ಲ ಇವತ್ತು ನಿರಾಳ ಕುಳಿತು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ನಮ್ಮ ಹಕ್ಕನ್ನು ಮಂಡಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಪಿಡಿಯವರು ಮೊದಲನೇ ತಪ್ಪು ಮಾಡಿದ್ದೀರಾ. ಇದು ನಿಮ್ಮದು ಪೂರ್ವ ನಿಯೋಜಿತನ ಇಲ್ಲ ಸ್ವಜನ ಪಕ್ಷಪಾತ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಸದಸ್ಯರು ಕೂಡ ಗಮನಿಸಬೇಕು. 3 ಜನ ಸದಸ್ಯರುಗಳಿದ್ದಾರೆ. ಇದರ ಮೊದಲ ಆದ್ಯತೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು. ಇಡೀ ವಿಶ್ವವೇ ಹೊಗಳ್ತಾ ಇದೆ. ನಮ್ಮ ಅಮೆರಿಕದ ಸಂಪುಟದಲ್ಲೂ ಕೂಡ ಅವರು ತಂದಂತ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಯನ್ನು ಅವರು ಕೂಡ ಅನುಮೋದನೆ ಮಾಡಿಕೊಂಡಿದ್ದಾರೆ. ಸೊ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡತಕ್ಕಂಥದ್ದು. ತಾವು ಎಲ್ಲ ಮಾಡಿದ್ದೀರಾ. ಮೊದಲ ಪ್ರಶ್ನೆ ನನ್ನದು ಅದಾಗಿತ್ತು. ನೀವು ಸರ್ಕಾರಕ್ಕೆ ಅಗೌರವ ಸಲ್ಲಿಸಿಲ್ವಾ ಹೇಳಿ ಮೇಡಮ್. ತಾವು ದಯವಿಟ್ಟು ಒಂದ್ಸರಿ ನಿಮ್ಮ ಮೊದಲದು ಏನಿದೆ ನೋಡಿ, ಶೀರ್ಷಿಕೆ ಇದೆಯಲ್ಲ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅಲ್ಲ ಇಲ್ಲಿ ಕಾಣುತ್ತೆ. ಇದು ಈ ಶೀರ್ಷಿಕೆ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಪಕ್ಷಕ್ಕೆ ಒಂದು ಸ್ವಜನ ಪಕ್ಷಪಾತ ಮಾಡ್ತಾ ಇರೋದಕ್ಕೆ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಇದು ಸಭೆಗೆ ಸರ್ಕಾರಕ್ಕೆ ಅವಮಾನ ಅಲ್ವಾ? ಸ್ವಲ್ಪ ನೋಡಿ. ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ನಮಗೆ ಸಾಕಷ್ಟು ಅನುದಾನ ತರ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಒಳ್ಳೆ ವರ್ಕರ್, ನಮ್ಮ ಬಗ್ಗೆ ಬಹಳ ಬಗ್ಗೆ ಗೌರವ ಇದೆ, ಆಯ್ತಾ? ನಾನ್ ಕೇಳ್ತಾ ಇರೋದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು, ನಮ್ಮ ಸರ್ಕಾರದ ಜೋಡೆತ್ತುಗಳು, ಅವರು ತಂದಂತ ಜನಪ್ರಿಯ ಕಾರ್ಯಕ್ರಮಗಳನ್ನ ಒಂದು ಕೂಡ ನೀವು ಇಲ್ಲಿ ಯಾಕೆ ಜನತೆ ತಲುಪಿದೆ? ಇಲ್ಲಿ ಮಾತ್ರ ಒಂದು ವೇದಿಕೆಯಲ್ಲೂ ಕೂಡ ಇದು ಬರಲಿಲ್ಲ ವಿಚಾರ. ಮಂಜಾಳ, ನೀವು ಇದನ್ನು ಹೇಳಬೇಕು ಮೊದಲು. ಯಾಕಂದ್ರೆ ನೀವು ಸರ್ಕಾರದ ಪರವಾಗಿ, ನೀವೇ ಸರ್ಕಾರ, ನೀವು ಪ್ರತಿನಿಧಿ, ನಾವು ಸರ್ಕಾರನ ಆಯ್ಕೆ ಮಾಡಿರ್ಬೋದು. ಅದು ನಾನ್ ಕೇಳ್ತಾ ಇರೋದು, ಪ್ರೋಟೋಕಾಲ್ ಹಾಕಿದ್ದೀರಾ? ಯಾವ್ದು ಈ ಶೀರ್ಷಿಕೆಯಲ್ಲಿ ನೀವು ಮಾನ್ಯ ಸಿದ್ದರಾಮಯ್ಯನವರ ಸಾಕಷ್ಟು ಸಾಧನೆಗಳನ್ನ ಅನಾವರಣಗೊಳಿಸಬಹುದಾಗಿತ್ತಲ್ವಾ? ಸರ್, ಗ್ರಾಮ ಪಂಚಾಯತಿ ಒಂದು ಸಣ್ಣ ಅಲ್ಲ 15ನೇ ಹಣಕಾಸು ನೀವೆಲ್ಲ ಅನೌನ್ಸ್ ಮಾಡ್ತಾ ಇರೋದು ಸರ್ಕಾರದ ಅನುದಾನದಡಿ ಪಂಚಾಯತ್ ರಾಜ್ ಆಕ್ಟ್ ಬರ್ತಕ್ಕಂಥ ಅನುದಾನಗಳನ್ನು ನಾವು ಮನೆ ಕಲ್ಪಿಸ್ತೀವಿ ಅಂತ ಕೊಡ್ತಿರೋದು. ಅದಕ್ಕೆ ನಾವೆಲ್ಲ ಆಯ್ಕೆ ಮಾಡಿ ಕೂತಿರೋದು ಕೂಡ. ಎಲ್ಲರೂ ಸುಮ್ಮನೆ ಬಂದಿಲ್ಲ, ಎಲ್ಲರಿಗೂ ಜವಾಬ್ದಾರಿ ಇದೆ.
ಇದು ನಾನು ಮೊದಲೇ ಕೇಳ್ತಾ ಇದ್ದೀನಿ. ಅದು ಇಡೀ 6 ಕೋಟಿ ಜನ ಆಯ್ಕೆ ಮಾಡಬೇಕಂತವ್ರು ಮನೆ ಮುಖ್ಯಮಂತ್ರಿಗಳು ಅವ್ರು ಯಾಕೆ ಹಾಕಿಲ್ಲ? ಅವ್ರ ಪಕ್ಷದ ಸಿಂಬಲ್ ಅಲ್ಲ, ಸರ್ಕಾರದ್ದು. ನಾವು ಕೇಳ್ತಾ ಇದ್ವಿ ಅದೋರ್ವ ಮೊದಲೇ ವಿಧಾನಸಭೆ ಗೈಡ್ಲೈನ್ಸ್ ಏನೈತೆ ಅದ್ರ ಪ್ರಕಾರ ಏನಾಯ್ತು ಅಲ್ಲಿ ಹಾಕಿದ್ದಾರೆ. ಮತ್ತೆ ಪ್ರೋಟೋಕಾಲ್ ಪ್ರಕಾರ ಪಿಡಿಒ ಮಾತಾಡಲಿ ಅಧಿಕಾರಿಗಳು ಮಾತಾಡಲಿ. ಪ್ರಕಾರ ಹಾಕವ್ರೆ. ಅದ್ರ ಪ್ರಕಾರನೇ ಎಲ್ಲಾ ಗ್ರಾಮ ಸಭೆಗಳು ನಡೀತಾ ಇರೋದು. ಎಲ್ಲಾ ಗ್ರಾಮ ಸಭೆಗಳು ಆ ತರ ಪಿಡಿಒ ಮಾತಾಡ್ಲಿ ಬಿಡಿ. ಪಿಡಿಒ ಕೊಡ್ತಾರೆ ಬಿಡಿ. ಏನು ಇದೆಯೋ ಅದೇ ಪ್ರಕಾರ ನಡೆಸ್ಕೊಂಡು ಪಿಡಿಒ ಕೊಡ್ತಾರೆ ಬಿಡಿ ವಿವರಣೆಯನ್ನ. ಪಿಡಿಒ ಕೊಡ್ತಾರೆ ಬಿಡಿ. ಮೇಡಮ್ ದಯವಿಟ್ಟು ನನ್ನ ಪ್ರಶ್ನೆ ಇಷ್ಟೇ. ಪಿಡಿಒ ಕೊಡ್ತಾರೆ ಬಿಡಿ ಅಧಿಕಾರಿ. ಕರ್ನಾಟಕ ಸರ್ಕಾರ ಈಗ ನೋಡಿ, ಕರ್ನಾಟಕ ಸರ್ಕಾರ ಅಂತ ಬಂತು ಅಂದ್ರೆ ಎಲ್ಲ ಬರ್ತಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಂತ ಬಂತು ಅಂದ್ರೆ ಜಿಲ್ಲಾ ಪಂಚಾಯತಿ ಎಲ್ಲ ಬರ್ತಾರೆ. ತಾಲೂಕ್ ಪಂಚಾಯತಿ ಅಂತ ಬಂದು ಯಲಹಂಕ ತಾಲೂಕ್ ಪಂಚಾಯತಿ ಬಂದು ಎಲ್ಲ ಘೋಷಣೆ ಮಾಡ್ತೀರಾ? ಘೋಷಣೆ ಮಾಡ್ತಾ ಇದ್ದೀರಾ? ಇಬ್ರು ಶಾಸಕರಿದ್ದಾರೆ, ಒಬ್ರು ಸಂಸದರಿದ್ದಾರೆ. ಈಗ ಹಾಗೆ ಒಬ್ಬ ಮಾನ್ಯ ಮುಖ್ಯಮಂತ್ರಿ ಗ್ರಾಮ ಸಭೆಯಲ್ಲಿ ಪ್ರೋಟೋಕಾಲ್ ಪ್ರಕಾರ ಡಿ.ಕೆ. ಶಿವಕುಮಾರ್ ಇರಬೇಕು ಐತಿರಿ. ಉಪಮುಖ್ಯಮಂತ್ರಿಗಳು ಐತೆ, ಪ್ರಿಯಾಂಕ ಖರ್ಗೆ ಅವರು, ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಅವ್ರದೈತೆ. ಇದೆಲ್ಲನು ಎಲ್ಲಾ ಕಡೆ ಗ್ರಾಮ ಸಭೆಯಲ್ಲಿ ಏನ್ ಪ್ರೋಟೋಕಾಲ್ ಇತ್ತು ಅದ್ರ ಪ್ರಕಾರ ನಡ್ಕೊಂಡ್ ಬರ್ತದೆ. ಅದೇನು ಅಂತಾರ ಮುಂದಿನ ವಿಶೇಷಕ್ಕೆ ನಿಮ್ಮ ತಪ್ಪು ಇಲ್ಲ, ನಾನು ಎತ್ತಿಡಿತಾ ಇದ್ದೀನಿ. ಇದು ತಪ್ಪು ಅಲ್ವಾ? ಈ ಸಭೆಗೆ ಮಾಡಿದ ಗೌರವ ಅಗೌರವ ಹೇಳ್ಬಿಡಿ ನೋಡಿ. ಅದು ಹಾಕಕ್ ಬರೋದಿಲ್ಲ ಅಂತ ನೀವು ಹೇಳ್ತೀವಿ. ಅಣ್ಣ ಅದೊಂದು ವಿಡಿಯೋ ಮಾಡೋಣ. ಹಾಕಕ್ ಬರೋದಿಲ್ಲ ಅಂತ ವಿಡಿಯೋ ಮಾಡ್ರೆ ನಾಳೆ ಬೆಳಗ್ಗೆ ನೀವು ಸಸ್ಪೆಂಡ್ ಮಾಡಿ. ಗೈಡ್ಲೈನ್ಸ್ ನಮ್ಗೆ ಗೊತ್ತಿದೆ ಸರ್. ಗೈಡ್ಲೈನ್ಸ್ ಹೇಳ್ತಾ ಇದ್ದೀನಿ. ಕಾನೂನು ಅರಿವಿಟ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಪ್ರಶ್ನೆ ಕೇಳ್ತಾ ಇರೋದು. ಸರ್ಕಾರದ ಯೋಜನೆಗಳು ಸರ್ಕಾರದ ಲೆವೆಲಲ್ಲಿ ಅದು ನಮ್ಮ ಸರ್ಕಾರ, ಅದು ನಮ್ಮ ಪಂಚಾಯತಿ ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಆಗ್ತಿರ್ತದೆ. ಅದೇ ನಡೀತಾ ಇರ್ತದೆ. ಎಲ್ಲ ಹೇಳಿದ್ದೀರಾ? ಅದನ್ನ ಹೇಳಿಕೆ ಕೊಡಿ ಮೇಡಮ್. ಅದೊಂದು ವಿಡಿಯೋ ಮಾಡೋಣ. ಅದು ಯಾವ್ದಂತ ನೋಡೋಣ. ಅದು ಹಾಕಕ್ ಬರುತ್ತಾ ಬರಲ್ಲ? ಪ್ರೋಟೋಕಾಲ್ ಪ್ರಕಾರ ಹೇಳಿ. ಈಗ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಒಂದು ರಾಜ್ಯ ಸರ್ಕಾರ ಬಂದಾಗ ಅದು ಮೆನ್ಷನ್ ಅವರು ಯಾವುದೇ ಪಾರ್ಟಿ ಆಗಿರಲಿ ರಾಜ್ಯ ಸರ್ಕಾರ ಇನ್ನು 3 ಜನ, ಒಬ್ಬರು ಸಂಸದರಿದ್ದಾರೆ, ಒಬ್ಬರು ಶಾಸಕರಿದ್ದಾರೆ. ಗ್ರಾಮ ಸಭೆ ಒಂದು ಕೆಲಸ ಮಾಡಿ, ನೀವು ಕರ್ನಾಟಕ ಸರ್ಕಾರ ಅಂತ ಅಂದ್ಬಿಡ್ರಿ, ಬರೀ ಹೆಸರುಗಟ್ಟೆ ಗ್ರಾಮ ಸರ್ಕಾರ ಅಂತ ಹಾಕೊಳ್ಳಿ. ಇನ್ನೊಂದು ಹೇಳ್ಬೇಕಂದ್ರೆ ಇಡೀ ಗ್ರಾಮಕ್ಕೆ ಸರ್ಕಾರದ ಒಂದು ನಿಯೋಜನೆ ಇವರು ಬಿಎಗಳು ಏನಿರ್ತಾರೆ ಅವರು ಗ್ರಾಮ ಆಡಳಿತ ನೀವಲ್ಲ. ಬಂದಾಗ ಇವ್ರನ್ನ ನೀವು ಯಾರು ಕೇಳಕ್ ಅಂತೀರಾ? ಇಲ್ಲಿ ಬಂದಾಗ ಇವ್ರು ನೀವ್ ಯಾರು ಕೇಳಕ್ ಅಂತೀರಾ? ಬಂದಾಗ ನೀವ್ ಯಾರು ಕೇಳಕ್ ಅಂತೀರಾ? ಇದು ಎಲ್ಲ ಕೂಡ ಏನಂತಕ್ಕ ಜನಮೆಚ್ಚಿದ ಕಾರ್ಯಕ್ರಮಗಳು ಜನತೆಗೆ ತಲುಪಿಸುವಲ್ಲಿ ನಾವು ಎಲ್ಲರೂ ಕೂಡ ಹಾಕ್ರಿ ಬೇಡ ಲೋಕ ಭಿನ್ನ ರುಚಿ. ಲೋಕ ಭಿನ್ನ ರುಚಿ. ಪಂಚಾಯತ್ ರಾಜ್ ಅವ್ರವ್ರು ಮಾಡಿದ ಪಾಪ ಅವ್ರನ್ನೇ ಕೊಲ್ಲ ತಿಳ್ಕೊಳತ್ತೆ ಒಂದ್ಸರಿ. ಒಂದೇ ಪ್ರಶ್ನೆ ಸಮಾಜ ಗ್ರಾಮ ನನ್ನ ಪ್ರಶ್ನೆ ಉದ್ದೇಶತೆ ಅರ್ಥನೆ ಮಾಡ್ಕೊಳ್ತಾರೆ. ಅಧ್ಯಕ್ಷತೆ ಒಳಗೆ ಅಧ್ಯಕ್ಷರು ಫೋಟೋ ಇದ್ದಾರೆ. ಕರ್ನಾಟಕ ಯಾರು ಫೋಟೋ ಅಲ್ಲ ಅದು. ಯಾರು ಫೋಟೋ ಸ್ವಾಮಿ ಘನ ಸರ್ಕಾರ ಕಾರ್ಯಕ್ರಮದಲ್ಲಿ ಇರ್ತಿರೋದು. ಘನ ಸರ್ಕಾರ ಏನು ಅನುದಾನ ಮಾಡ್ತಾರೆ. ಸ್ಟಾಪ್ ಮಾಡಿ. ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮ ತಿಳಿಸ್ಕೊಡ್ತಾರೆ. ದಯಮಾಡಿ ಅವ್ರಿಗೆ ಕೇಳ್ತಾವ್ರು. ಮಂಜುನಾಥ್ ಅವರೇ ಕಂಟಿನ್ಯೂ ಮಾಡಿ. ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸಾವಿರಾರು ಜನ ನೋಡ್ತಾ ಇದ್ದಾರೆ. ಮಂಜುನಾಥ್ ಅವರೇ ಕಂಟಿನ್ಯೂ ಮಾಡಿ. ಮೇಡಮ್ ಅವರೇ ಬಿಡಿ. ಮಂಜುನಾಥ್ ಅವರೇ ಕಂಟಿನ್ಯೂ ಮಾಡಿ. ಬಿಡಿ. ನಾರಾಯಣ್ ಗೌಡ್ರೆ ದಯಮಾಡಿ ಆ ತರದ್ದು ಫೋಟೋಗಳು ಹಾಕ್ತಾ ಹೋದ್ರೆ ಆ ಇಡೀ ವೇದಿಕೆ ಎಲ್ಲನೂ ತುಂಬೋತದೆ. ಅದಕ್ಕೆ ಅದು ಏನೇನು ಗೈಡ್ಲೈನ್ಸ್ ಮಾಡೋದು ಪಕ್ಕ ನಿಂತ್ಕೊಳ್ಳೋದು ದಯಮಾಡಿ ಅವಕಾಶ ಮಾಡಿ. ಅದು ಚೆಕ್ ಮಾಡೋಣ. ಆ ಗೈಡ್ಲೈನ್ಸ್ ಚೆಕ್ ಮಾಡೋಣ ಬಿಡಿ. ಲಕ್ಷ್ಮೀನಾರಾಯಣ್ ಗೌಡ್ರೆ ಆ ಪ್ರೋಟೋಕಾಲ್ ಚೆಕ್ ಮಾಡೋಣ ಬಿಡಿ. ನಮ್ದು ಮೈತ್ರಿ ಯೋಜನೆ, ಇನ್ನೊಂದು ನಮ್ಮ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಇನ್ನೊಂದು ಯೋಜನೆ ಇದೆ. ಹೇಳಿ. ಆ ಮೈತ್ರಿ ಯೋಜನೆ
ಮೈತ್ರಿ ಯೋಜನೆಯಲ್ಲಿ 800 ರೂಪಾಯಿ ಮಾಸಾಶನ ಕೊಡ್ತೀವಿ. ಇದು ಲಿಂಗತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಇವುಗಳು ಕೊಟ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಕೊಟ್ರೆ ಇದು ಮೈತ್ರಿ ಯೋಜನೆಯಲ್ಲಿ 800 ರೂಪಾಯಿ ಕೊಡ್ತೀವಿ. ಈಗ ಈ ಪೌತಿ ಖಾತೆ ಅಂತ ಒಂದು ಆಂದೋಲನ ನಮ್ಮ ಘನ ಸರ್ಕಾರ ಆಪ್ ಅನ್ನು ಬಿಡುಗಡೆ ಮಾಡಿದೆ. ಅದರೊಳಗಡೆ ಈ ಪೌತಿ ಖಾತೆ ಆಂದೋಲನದೊಳಗಡೆ ಯಾರ್ಯಾರು ಪೌತಿ ಖಾತೆಯನ್ನು ಮಾಡಿಸ್ಕೊಳ್ತಾರೆ ಇರೋ ರೈತರು ಇದರ ಪ್ರಯೋಜನ ಪಡ್ಕೊಳ್ಬೇಕು. ಇದಕ್ಕೆ ಬೇಕಾಗಿರುವ ದಾಖಲೆಗಳು ಮರಣ ಪ್ರಮಾಣ ಪತ್ರ, ವಂಶವೃಕ್ಷ, ಆಧಾರ್, ಜೀವಂತವಾಗಿರುವವರ ಆಧಾರ್ ಕಾರ್ಡ್ ಇಷ್ಟು ಕೊಟ್ರೆ ನಾವು ಈ ಪೌತಿ ಖಾತೆ ಆಪಲ್ಲಿ ಅಳವಡಿಸಿ ಈ ಪೌತಿ ಖಾತೆಯನ್ನ ಮಾಡ್ಕೊಡ್ತೀವಿ. ಆಮೇಲೆ ಇನ್ನೊಂದು ಯಾವ್ದು ಕೊಡಿ, ನಾವೀಗ ಈಗಲೇ ಹಾಕ್ತೀನಿ ಕೊಡಿ. ಇವಾಗ ನನ್ನ ನಾರ್ ಕಚೇರಿಗೆ ಬನ್ನಿ, ಇವಾಗಲೇ ಹಾಕ್ತೀನಿ ನಾನು. ವಿಜಯರಾಜ್ ನನಗೆ ಕೊಟ್ಟಿದ್ದೀರಾ ನೀವು? ಬನ್ನಿ ನನಗೆ ಕೊಟ್ಟಿದ್ದೀರಾ? ಬನ್ನಿ, ಮೈಕ್ ಕೊಡ್ತೇನೆ. ಬನ್ನಿ ಬನ್ನಿ ಅವರೇ, ಬನ್ನಿ 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 ತೊಳೆ ಮೈಕ್ ಇಲಾಖೆ ಬಗ್ಗೆ ಹೇಳಪ್ಪ ನನಗೀಗ. ಬನ್ನಿ ಬನ್ನಿ ಇಷ್ಟು ನಮ್ಮ ಇಲಾಖೆಯ ಕಾರ್ಯಕ್ರಮಗಳಾಗಿ ಬನ್ನಿ 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 ಬ್ರದರ್, ಜಾಗ ಬಿಡಿ ಬಂಚರು. ಬಾಮ ಬಾರಮ್ಮ, ಬಿಸ್ಲಲ್ಲಿ ಬಾ. ಪ್ರಶ್ನೆಗೆ ತುಂಬಾ ಗೌರವ ಇದೆ ಪಾಪ. ಇವಾಗ ಅರ್ಜಿ ತಗೋಬೇಕು ಒಬ್ರು ನಮ್ಮಲ್ಲಿ ಆಗ್ತದೆ. ನಾನು ಕಂದಾಯ ಕಟ್ಟಕ್ಕೆ ಬಂದಿನಿ. ಕಂದಾಯ ಕಟ್ಟಕ್ಕೆ ಬಂದಾಗ ಸರ್ ಸೆಕ್ರೆಟರಿ ಬನ್ನಿ ಅಂತ. ಹೌದು ಮತ್ತೆ ಏನ್ ಮಾಡ್ಬೇಕು ಸರ್? ಇವಾಗ ನಮ್ಗೆ ಹಲವು ಕಾರ್ಯಕ್ರಮಗಳು ಇರ್ತವೆ. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಈಗ ನಾನು ಕಂದಾಯ ಕಟ್ಟಬೇಕು. ನಾನು ಕಂದಾಯ ಕಟ್ಟಕ್ಕೆ ಬಂದಾಗ ಅಧಿಕಾರಿಗಳಿಲ್ಲ, ನಾನು ಏನ್ ಮಾಡ್ಬೇಕು ಸರ್? ನೆಕ್ಸ್ಟ್ ಡೇ ಬಂದು ನೀವು ಕಂದಾಯ ಕಟ್ತಾರೆ ಸರ್. ನಮ್ಗೆ ರಜಾ ಹಾಕೊಂಡ್ಬರಕ್ಕಾಗಲ್ಲ. ನಾವು ಇವತ್ತು ಇದಕ್ಕೋಸ್ಕರ ರಜಾ ಹಾಕಿದ್ದೀವಿ. ಅವಾಗ ನೀವೇನ್ ಕೆಲಸ ಮಾಡ್ಬೇಕು ಗೊತ್ತಾ? ಅಲ್ಲಿ ನಮ್ಮ ಆಫೀಸಲ್ಲಿ ಒಬ್ರು ಕೇಸ್ ಹೋಗ್ತಾ ಇರ್ತಾರೆ. ಅವ್ರು 500 ರೂಪಾಯಿ ಬಿಸಿ ಮಾಡ್ಬೇಕು. 500 ರೂಪಾಯಿ ಕಂದಾಯ ಕಟ್ಟಕ್ಕೆ 500 ರೂಪಾಯಿ ಬಿಸಿ ಮಾಡ್ಬೇಕು. ಯಾರು 500 ರೂಪಾಯಿ ತಗೊಳ್ಳಲ್ಲ ಸರ್. ನಾನು ನೋಡಿದ್ದೀನಿ ಸರ್. ಕರ್ಕೊಂಡು ಸರ್ ನನ್ನ ಎದುರುಗಡೆ ಯಾವನು ಕಂದಾಯ ಕಟ್ಟಕ್ಕೆ 500 ರೂಪಾಯಿ 1000 ರೂಪಾಯಿ ಇಸ್ಕೊಳ್ಳೋದಿಲ್ಲ ಇಲ್ಲ, ಇಲ್ಲ ಸರ್. ಬರೀ ಅದೇ ಕೇಳ್ತಾರೆ ಸರ್, ಸರ್. ನಮ್ಮ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಅಷ್ಟೇ ಕಂದಾಯ ಕಟ್ಟಿಸ್ಕೊಳ್ಳೋದು. ಸಿಂಪಲ್ ಕ್ವಶನ್. ಯಾವ ಬೇರೆ ಯಾರು ರಿಸೀವ್ ಮಾಡ್ಕೊಂಡ್ಬರೋದು. ಬೇರೆಯವರು ರಿಸೀವ್ ಮಾಡ್ಕೊಳಕ್ಕೆ ಒಬ್ರನ್ನ ನಮ್ಮ ಡೆಪ್ಟಿ ತಹಸೀಲ್ದಾರ್ ಅವರು ನೇಮಕ ಮಾಡಿದ್ದಾರೆ. ಒಬ್ರು ಕೇಸ್ ಅವ್ರು ಇರ್ತಾರೆ, ನೀವು ಕೊಟ್ಟೋದ್ರೆ ಇವ್ರು ಅಧಿಕಾರಿಗಳಿಂದ ಬಂದು ಒಂದು ಇಸ್ಕೊಂಡು ರಸೀದಿ ಕೊಡ್ತಾರೆ. ನಾವು ಅಕಸ್ಮಾತ್ ಆಗಿ ನಾವು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರೋದ್ರಿಂದ ನೀವು ಯಾರೇ ಆಗಿರ್ಲಿ ಸರ್, ಆಸ್ ಎ ಕಂದಾಯ ಇಲಾಖೆ ನಿಮ್ಗೆ ಇದಕ್ಕೆ ಬರುತ್ತೆ. ಇಲ್ಲ ಅಂತ ಹೇಳ್ಬಿಡಿ ಹೋಗಿ ಸರ್. ನಾವು ಕಂದಾಯ ಕಟ್ಟಿಸ್ಕೊಂತೀವಿ. ಇಲ್ಲ ನಾವು ಹೇಳಿ ಇಲ್ಲಿ ನೀವು ಇವಾಗ ಕಂದಾಯ ಕಟ್ಟಕ್ಕೆ ಬಂದಿದ್ದೀರಾ. ನಾವು ಇವಾಗ ತಾಲೂಕು ಆಫೀಸಲ್ಲಿ ಮೀಟಿಂಗ್ ಹಾಕಿರ್ತಾರೆ, ಇಲ್ಲ DC ಆಫೀಸಲ್ಲಿ ಮೀಟಿಂಗ್ ಇವಾಗ ಮಳೆಗಾಲ ಮನೆ ಬಿದ್ದೋಗಿರುತ್ತೆ. ಬೇರೆ ಕೆಲಸ ನಡೆಯಲ್ವಾ ಹೇಳಿ. ಮತ್ತೆ ಅದೇ ತರ ನಾನು ಹೇಳ್ತಾ ಇರೋದು ನಿಮ್ಗೆ. ಅದಕ್ಕೆ ಒಬ್ರು ಕೇಸ್ ಹೋಗ್ತಾರೆ ನೇಮಕ ಮಾಡಿದ್ದಾರೆ ಸರ್. ಸೆಕ್ರೆಟರಿ ಬರ್ಲಿ ಅಂತಾರೆ. ಇವಾಗ ಹೊಸ ಸಾಹೇಬರು ಬಂದಿದ್ದಾರೆ. ಹಂಗಾಗಿ ಪ್ರತಿ ಸಲ ಇದೆ. ಇವತ್ತು ನೀವೇ ಹೇಳ್ತೀರಾ, ನಾಳೆ ಇನ್ನೊಬ್ರು ಹೊಸ ಸಾಹೇಬರು ಬಂದಿದ್ದಾರೆ. ಹೊಸ ಸಾಹೇಬರು ಒಬ್ರು ನೇಮಕ ಮಾಡಿದ್ದಾರೆ. ಅವ್ರು ಕೇಸ್ ಹೋಗ್ತಾರೆ, ಅವ್ರು ತಗೊಂತಾರೆ. ಅವಾಗ ನೀವು ಕೊಟ್ಟೋದ್ರೆ ನೀವು ಬಂದಾಗ ನಾವು ರಸೀದಿ ಹಾಕಿಟ್ಟಿರ್ತೀವಿ, ನೀವು ತಗೊಂಡೋಗ್ಬೇಕು. ಅದನ್ನ ಹೇಳ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಗ್ರಾಮ ಸಭೆಗೆ ನೀನ್ ಬರ್ಬೇಡಪ್ಪ, ಬೇರೆ ನಿಮ್ ಇಲಾಖೆ ಜ್ಞಾನನ ಕಳ್ಸಪ್ಪ ಅಂತ. ನಾನು ಪ್ರಮೋಷನ್ ತಗೊಂಡು ಆರೇ ಆಗೋಗ್ಬಿಡ್ತೀವಿ. ಸುಮ್ಕೆ ಹೋಗ್ಬಿಡಪ್ಪ ಅಂತ ಸಾಕಾಗ್ಬಿಡ್ತು ನಮ್ಗೆ. ಇಲ್ಲ ಮಾತಾಡಿ ಮಾತಾಡಿ ಮಂಜು ಅವರೇ, ಅವ್ರ ಪ್ರಶ್ನೆ ಇದೆ. ಹಾ ಭೌತಿಕತೆ ಮಾಡೋದಕ್ಕೆ ನಮ್ಮ ತಾಯಿ ಹೆಸರು ಮಾಡೋದಕ್ಕೆ ಕೊಟ್ಟಿದ್ದೀನಿ. ಹಾ ಆದಷ್ಟು ಬೇಗ ಹತ್ರ ಇಟ್ಕೊಳ್ಳಿ. ಇವಾಗ ಇವತ್ತೇ ಬಾ, ಮಧ್ಯಾಹ್ನ ನಾನು ಇರ್ತೀನಿ. ಈ ಆಪ್ ಅಲ್ಲಿ ಹತ್ರ ಇಟ್ಕೊಳ್ಳಿ. ಈ ಪೌತಿ ಖಾತೆ ಅಂತ ಇದೆ. ಈ ಪೌತಿ ಖಾತೆ ಆಪ್ ಅಲ್ಲಿ ನಾನು ಹಾಕೊಡ್ತೀನಿ. ಬರೋಣ ಈಗಲೇ ಸಭೆ ಮುಗಿದ ತಕ್ಷಣನೇ ಬರೋಣ, ನಾನು ಹಾಕೊಡ್ತೀನಿ. ಚೆಕ್ ಲಿಸ್ಟ್ ಕೂಡ ಹಾಕಿಲ್ಲ, ಅದಕ್ಕೆ ನೀವು ಮಾತಾಡ್ತಾ ಇರೋದು. ಖಂಡಿತ ಬರೋಣ, ನಾನು ಹಾಕ್ಸ್ಕೊಡ್ತೀನಿ. ಡನ್. ಇಷ್ಟು ಹೇಳಿ ಮಾತಾಡೋದು ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಒಂದು ಸ್ವಲ್ಪ ಮಂಜಣ್ಣವ್ರೆ
ಪ್ರಮುಖವಾದ ಪ್ರಶ್ನೆ ಇದೆ. ಸರ್ವೆ ನಂಬರ್ 50 ಮತ್ತು 51 ಆಲೆಮನೆ ತೋಪಿಗೆ ಸಂಬಂಧಿಸಿದಂತೆ 2021ರಲ್ಲಿ ಸುಧಾ ದೇವರಾಜ್ ಅವರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ, ಅಂದಿನ ಮುಖ್ಯಮಂತ್ರಿಗಳವರೆಗೆ ಎಲ್ಲ ರೆವಿನ್ಯೂ ಇಲಾಖೆಗಳ ಟೇಬಲ್ಗೆ ಒಂದು ಅರ್ಜಿ ಬರೆದಿದ್ರು. ಆ 2 ಜಾಗಗಳನ್ನು 9 ಗುಂಟೆ ಮತ್ತು 3 ಗುಂಟೆ ಒಟ್ಟು 12 ಗುಂಟೆ ಜಾಗವನ್ನು ತೆರವುಗೊಳಿಸಿ ಅಳತೆ ಮಾಡಿ ಅದನ್ನು ರಕ್ಷಣೆ ಮಾಡಿ ಅದನ್ನು ಬೇಲಿ ಹಾಕಿ ಕಾಪಾಡಬೇಕು ಅಂತ. ದಯವಿಟ್ಟು ಆ ಬಗ್ಗೆ ಇದುವರೆಗೂ ಏನೇನು ಪ್ರೋಗ್ರೆಸ್ ಆಗಿದೆ ನಮಗೂ ಗೊತ್ತು, ನಿಮಗೂ ಗೊತ್ತು. ದಯವಿಟ್ಟು ಜನತೆಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡಿ. ಅಷ್ಟು ಮಾತ್ರ ಅಲ್ಲ, ಆ ಒತ್ತುವರಿ ತೆರವಾದಂತಹ ಜಾಗದಲ್ಲಿ 9 ಗುಂಟೆಯಲ್ಲಿ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯ ವಶಕ್ಕೆ ನೀಡಿ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯನ್ನೇ ಗ್ರಾಮ ಸೌಧವನ್ನೇ ಅಲ್ಲಿ ಕಟ್ಟೋದಕ್ಕೆ ಎಲ್ಲರೂ ಒಟ್ಟಾಗಿ ಪ್ರಯತ್ನ ಪಡೋಣ. ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನ, ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋಣ. ಅವಶ್ಯಕತೆ ಇರ್ತಕ್ಕಂಥ ಇದನ್ನ ಫಂಡ್ ಅನ್ನು ದಯವಿಟ್ಟು ಮಾಹಿತಿ ಕೊಡಿ. ಪ್ರಮೋಟ್ ಆಗ್ತೀರಿ ನೀವು. ಹೇಳಿ. ವೆರಿ ಗುಡ್, ವೆರಿ ಗುಡ್. ಹೇಳಿ 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 ಮಾಹಿತಿ ಕೊಡಿ, ಸಂಪೂರ್ಣ ಮಾಹಿತಿ ಕೊಡಿ, ಏನಾಗಿದೆ ಅಂತ. ನಾವು ಇವಾಗ ಅಳತೆ ಮಾಡಿಸೋಕೆ ಫಸ್ಟ್ ಬಸವರಾಜ್ ಅನ್ನ ಮೊದಲು ವಿಎ ಇದ್ರು, ವಿಲೇಜ್ ಅಕೌಂಟೆಂಟ್ ಅವರು. ಬಸವರಾಜ್ ಅವರು ಅಳತೆ ಮಾಡಕ್ ಬಂದಾಗ ಮಾನ್ಯ ಶ್ರೀ ಅಶೋಕ್ ಅನ್ನೋರು ಸರ್ವೇರ್ ಬಂದರು. ಆ ಸರ್ವೆ ಬಂದಾಗ ಪಕ್ಕದ ಬಿಲ್ಡಿಂಗ್ ಅವರು ಒಂದು ಅರ್ಜಿ ಕೊಡ್ತಾರೆ, ಸರ್ವೆ ಮಾಡಬೇಡಿ, ನಿಲ್ಲಿಸಿ, ನನ್ನ ಮನೆಗೆ ಹೋಗೋದಕ್ಕೆ 2 ಗುಂಟೆ ಜಮೀನ್ ಜಾಗ ಬಿಡಿ ನನಗೆ ಅಂತ ಕೊಡ್ತಾರೆ. ಅದು ಸರ್ಕಾರಿ ಗೋಮಾಳದ ಜಮೀನು ಆಗಿದ್ರೆ ಅದನ್ನ ಅಪ್ಲಿಕೇಶನ್ ಹಾಕೊಂಡು ಏನೋ ಒಂದು ಇದು ಮಾಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡ್ಬೋದು, ಇಲ್ಲ ಕಾನೂನು ಕ್ರಮದಲ್ಲಿ ಇದ್ರೆ ಮಾಡ್ಬೋದು, ಕಾನೂನು ಕ್ರಮದಲ್ಲಿ ಇದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ಇದು ಗುಂಟೋಪಾಗಿರೋ ಜಮೀನು, ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಮೀಸಲಾಗಿಡುವ ಜಮೀನು ಗುಂಟೋಪು. ಹಂಗಾಗಿ ಈ ಗುಂಟೋಪನ ಯಾವುದೇ ಕಾರಣಕ್ಕೂ ನಾವು ಕೊಡಕ್ ಬರೋದಿಲ್ಲ ಅಂತ ಹೇಳಿ ಅವ್ರಿಗೆ ತಿಳಿಸ್ತೀವಿ. ಅವಾಗ ಏನ್ ಮಾಡ್ತಾರೆ, ಅವರು ಕೋರ್ಟಿಗೆ ಹೋಗ್ತಾರೆ, ಸಿವಿಲ್ ಕೋರ್ಟ್. ಸಿವಿಲ್ ಕೋರ್ಟ್ ಅಲ್ಲಿ ವಯಸ್ಸು ಮೊದಲೇ ಹೇಳಿ, ಅದಕ್ಕೆ ಓಎಸ್ ಸಂಖ್ಯೆ 1 2022ರಂತೆ ಹೇಳಿ. ನಂಬರ್ ಹೇಳಿ, ನಂಬರ್ ಇದ್ರೆ. ಓಎಸ್ ನಂಬರ್ 1 2022. ವಯಸ್ಸು ನಂಬರ್ 1 2022. ಓಕೆ, ರೆಕಾರ್ಡ್ ಆಯ್ತು ಬಿಡಿ. PRL ಸೀನಿಯರ್ ಸಿವಿಲ್ ಜಡ್ಜ್ ಬೆಂಗಳೂರು ರೂರಲ್. ಫಿಫ್ತ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಬೆಂಗಳೂರು ರೂರಲ್. ಓಕೆ, ಹೇಳಿ ಹೇಳಿ. ಅಲ್ಲಿ ದಿನೇಶ್ ಕುಮಾರ್ ಅನ್ನೋರು ಒಂದು ಅರ್ಜಿ ಹಾಕ್ತಾರೆ. ಪಕ್ಕ ಸರ್ವೆ ನಂಬರ್ 53/1 ಮನೆ ಕಟ್ಕೊಂಡಿರ್ತಾರೆ, ನಮಗೆ ಜಾಗ ಕೊಡಬೇಕು, ನಾವು ಕೊಡಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ವಾದ ಮಾಡಿದೀವಿ. ಮತ್ತೆ ಸರ್ಕಾರಕ್ಕೆ, ಕೋರ್ಟ್ಗೆ, ಸಾರಿ ಮಾನ್ಯ ನ್ಯಾಯಾಲಯಕ್ಕೆ, ನ್ಯಾಯಾಲಯಕ್ಕೆ ಪ್ಯಾರಾವೈಸ್ ವರದಿಯನ್ನು ನಾವು ನೀಡಿರ್ತೀವಿ. ಆಮೇಲೆ ಪ್ಯಾರಾವೈಸ್ ವರದಿಯನ್ನು ನೀಡಿರ್ತೇವೆ. ನಮ್ಮ ಗೌರ್ಮೆಂಟ್ ಲಾಯರು ವಾದ ಮಾಡ್ತಾ ಇದ್ದಾರೆ. ಹೋದ ತಿಂಗಳು 19ನೇ ತಾರೀಕು ಕೇಸಿತ್ತು, 19ನೇ ತಾರೀಕು 18ನೇ ತಾರೀಕು ಕೇಸಿತ್ತು. ನೆಕ್ಸ್ಟ್ ಅಕ್ಟೋಬರ್ಗೆ ಡೇಟ್ ಕೊಟ್ಟಿಲ್ಲ, ಅಕ್ಟೋಬರ್ಗೆ ಲಾಯರು ಕೇಸ್ ಇದೆ ಅಂತಾರೆ. ಅವಾಗ ಡಿಸ್ಪೋಸಲ್ ಆಗುತ್ತೆ. ಆದ್ರೂ ಸಹ ನಾನು ಅಳತೆ ಮಾಡಿಸಿದ್ದೀನಿ. ಹೋಟೆಲ್ ಸಹ ಇದ್ರೂ ಸಹ ನಮ್ಮ ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ಸರ್ವೇರ್ ಹತ್ರ ಅಳತೆ ಮಾಡಿಸಿ, ಅದು ಆ ರೋಡ್ಗೆ 2 ಗುಂಟೆ 2.25 ಗುಂಟೆ ಹೋಗುತ್ತೆ. ಇನ್ನು 6.25 ಗುಂಟೆ ನಮ್ಗೆ ಉಳಿಯುತ್ತೆ. 6.25 ಗುಂಟೆ ಉಳಿಯುತ್ತೆ. 6.25 ಗುಂಟೆ ಒಳಗಡೆ ವಿಸ್ತಾರವಾಗಿ ಗ್ರಾಮಸೌಧವನ್ನು ಕಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೀಸಲಿಟ್ಟಿದ್ದೀವಿ. ವೆರಿ ಗುಡ್. ಅದಕ್ಕೋಸ್ಕರ ಸಬ್ ರಿಜಿಸ್ಟರ್ ಆಫೀಸ್ನಿಂದ ನಮಗೆ ಬೇಕು ಅಂತ ಕೇಳಿದ್ರು ಜಾಗ. ಆದ್ರೆ ಸರ್, ಇದು ಗ್ರಾಮಸೌಧಕ್ಕೆ ಕಾಲೇ ಈಗ ಮಾನ್ಯ ಶಾಸಕರು ಹೇಳಿದ್ದಾರೆ, ಹಂಗಾಗಿ ಕೊಡಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ 252ರಲ್ಲಿ ಅವ್ರಿಗೆ 8 ಗುಂಟೆ ಜಾಗ ಮೀಸಲಿಟ್ಟಿದ್ವಿ. ಯಾರಿಗೆ ಹೇಳಿ? ಸಬ್ ರಿಜಿಸ್ಟರ್ ಆಫೀಸ್ಗೆ 252 ಒಂದು ಜಾಗ ಮೀಸಲಿಟ್ಟಿದ್ವಿ. ಯಾಕೆ ಅಂತಂದ್ರೆ ಇದಕ್ಕೆ ಕಾಲಕ್ರಮೇಣ ಒತ್ತುವರಿ ಆಗೋದು ಬೇಡ. ಅದು ಕರೆಕ್ಟ್. ಯಾವ್ದಾದ್ರು ಒಂದು ಇಲಾಖೆ ಇದ್ರೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಯಾವುದೇ ಒತ್ತುವರಿ ಆಗಕ್ಕೆ ಬಿಡೋದಿಲ್ಲ. ಹೀಗಾಗಿ ಅದಕ್ಕೆ ಮೀಸಲಿಟ್ಟು ಇಷ್ಟು ನಾಳೆ ನೀವು ಹೇಳಿದ ಕೇಸು ನಾಳೆ ಎವಿಡೆನ್ಸ್ ಬಂದಿದೆ, ಡಿಫೆನ್ಸ್ ಎವಿಡೆನ್ಸ್ ಐತೆ. ನಾಳೆ ಹೋಗ್ತೀವಿ. ನೀವು ಎವಿಡೆನ್ಸ್ ಅಲ್ಲಿ ಏನ್ ಹಾಕಿದ್ದೀರಿ, ಏನಂತ ಹೇಳಿದ್ರಿ? ನಾವು ಪ್ಯಾರಾವೈಸ್ ರಿಪೋರ್ಟ್ ನಿಮ್ಗೆ ಕಾಪಿ ಕೊಡ್ತೀನಿ. ಪ್ಯಾರಾವೈಸ್ ರಿಪೋರ್ಟ್ ಅಲ್ಲಿ ಪ್ಯಾರಾವೈಸ್ ರಿಪೋರ್ಟ್ ಅಲ್ಲಿ ನಾವು ನಿಮ್ಗೆ 2 ಗುಂಟೆ ಬಿಡಕ್ ಸಾಧ್ಯ ಇಲ್ಲ.
2 ಗಂಟೆ ಬಿಡಕ್ ಸಾಧ್ಯ ಇಲ್ಲ. ಸರ್ಕಾರ ಗುಂಟೋಪಾಗಿರೋದ್ರಿಂದ 2 ಗಂಟೆ ನಾವು ಬಿಡಕ್ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ತಗೊಂತೀವಿ ನಾವು. 2 ಗಂಟೆ ಬಿಡಕ್ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅಪ್ಡೇಟ್ ಹಾಕಿದ್ವಿ. ಆದ್ರೆ ಒಂದು ಅಪಚಾರ ಆಗಿದೆ. ಸುಧಾಮಣಿ ದೇವರಾಜ್ ಅವರು ಒಬ್ಬರು ಜನಪ್ರತಿನಿಧಿ ವಾರ್ಡ್ ನಂಬರ್ 3 ಅವರು ಅರ್ಜಿ ಹಾಕಿರ್ತಾರೆ, ಸರ್ಕಾರದ ಕಣ್ತರಿಸಿರ್ತಾರೆ. ಹೌದು ಸರ್. ಮೊದಲಿದ್ದ ಎಲ್ಲ ಅಧಿಕಾರದಲ್ಲಿದ್ದಂತ ಎಲ್ಲ ಪ್ರತಿನಿಧಿಗಳು ಈ ಪ್ರಾಮಾಣಿಕ ಪ್ರಯತ್ನ, ಪಾರದರ್ಶಕತೆ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಕೂಡ ನಾವು ಎಂಡೋರ್ಸ್ಮೆಂಟ್ ತಗೊಂಡಿದ್ದೀವಿ. ಸೊ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಜನಪರ ಕಾಳಜಿಯಿಂದ ಸರ್ಕಾರದ ಕಣ್ತರಿಸ್ತಾರೆ, ನಿಮ್ಮವರೆಗೂ ತಲುಪುತ್ತೆ, ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಯಾಕೆ ನೀವು ಯಾರು ಬಂದ್ರೆ ನಿಮ್ಮ ಸರ್ವೇಯರ್ ಬಂದ್ರಲ್ಲ, ಮಾಹಿತಿ ಕೊಟ್ಟು ಕರೆದಿಲ್ಲ, ಅರ್ಜಿದಾರರನ್ನ ಕರೆದಿಲ್ಲ. ಯಾಕೆ, ಯಾವ ಉದ್ದೇಶದಿಂದ, ಯಾವ ರಾಜಕೀಯ ದುರುದ್ದೇಶದಿಂದ ಮುಚ್ಚಿಟ್ಟಿ ಅನ್ನೋದನ್ನ ತಾವು ನೀವ್ ಹೇಳ್ಬೇಕು. ಮೂಲ ಅಥಾರಿಟಿ ಬಸವರಾಜು ಅನ್ನೋರು ಈಗ ನಾವು ಮೊನ್ನೆ ಅಳತೆ ಮಾಡಿದಾಗ ತುಂಬಾ ಸ್ಕೆಚ್ ಮಾಡಿದ್ದಾರೆ. ನಮಗೆ ತಿಳಿದ ಮಾಹಿತಿ ಪ್ರಕಾರ ಪ್ರಭಾವಿಗಳ ಪ್ರಭಾವ ಇದೆ. ಪ್ರಭಾವನೂ ಇಲ್ಲ, ಕೇಳಿ ಇಲ್ಲಿ ಸ್ಕೆಚ್ ಮಾಡಿದ್ದಾರೆ, ಅಳತೆ ಮಾಡಿದ್ದಾರೆ ಅಷ್ಟೇ. ಮಾರ್ಕ್ ಕೊಡ್ಬೇಕಾದ್ರೆ ಎಲ್ಲಾ ಪ್ರತಿನಿಧಿಗಳು ವೆರಿ ಗುಡ್. ಅರ್ಜಿದಾರರು ಈಗ ಹೋದ್ ಸಾರಿ ನಿಮ್ದು ಕೇಸ್ ಇತ್ತಲ್ಲ ಸರ್, ಈ ಕೇಸ್ಗೆ ತಾವು ಹೋಗಿಲ್ಲ ಅಂತಾನೆ ಬಂದಿದ್ದೇನೆ ಸರ್. ಇಲ್ಲ ಸರ್, ನಮ್ಮ ಲಾಯರು ಇದು ಮಾಡಿದ್ದಾರೆ. ನಿಮ್ ಕೇಸಲ್ಲಿ ನೀವು ಅಟೆಂಡ್ ಆಗಿಲ್ವಲ್ಲ, ಮತ್ತೆ ನಾನು ಅಟೆಂಡ್ ಆಗಿಲ್ಲ, ನಮ್ಮ BP ಅಟೆಂಡ್ ಆಗಿತ್ತು. Counsel for the plaintiff and PW1 present at the first round. No representative for other side. ನೀವು ಯಾರು ಅಟೆಂಡ್ ಮಾಡಿಲ್ಲ ಅಂದ್ರೆ ಕೇಸ್ ಹೆಂಗ್ ಹೋಗುತ್ತೆ? ನಮ್ಮ ಲಾಯರು ಸಾಹೇಬ್ರು ನಾನು ಕೇಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ವರದಿ ಕೊಟ್ಟಿದ್ದೀನಿ ನೋಡಿ. ಅಲ್ಲ ಸರ್, ಈಗ ನೀವು ವರದಿ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ, ಇಲ್ಲಿ ಕೇಸ್ ಶೀಟೇ ಬರ್ತಾ ಇದೆ, ನೀವು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಇದು ಯಾರಿಗೆ ಉತ್ತರ ಕೊಡೋದು? ಈಗ ಜನಕ್ಕೆ ನೀವು ಕಣ್ಣೋಡ್ಸಕ್ಕಂತ ಇದು ವರದಿ ಕೊಟ್ಟಿದ್ದೀವಿ, ಅಲ್ಲ ಸರ್, ವರದಿ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. ತಹಸೀಲ್ದಾರರು ವರದಿ ಕೊಟ್ಟಿದ್ದಾರೆ. ಯಾರಿಗೆ? ಲಾಯರ್ಗೆ, PP ಲಾಯರ್ಗೆ. ಏನಂತ? ಅನಧಿಕೃತ ಒತ್ತುವರಿ ಇರುತ್ತೆ. 2 ಗಂಟೆ ಸರ್ಕಾರ ರಸ್ತೆ ಇತ್ತು, ಉಳಿಕೆ 6 ಗಂಟೆ 13 ಮಾಹಿತಿ ಬಹಿರಂಗ ಆಗಿದೆ. ಮಾಹಿತಿ ಹೊರಗಡೆ ಬರಲಿದೆ. ಇಂಪಾರ್ಟೆಂಟ್ ಇಶ್ಯೂ ಹೋಗ್ತದೆ, ಕೂತ್ಕೊಳ್ಳಿ ಅಶ್ವತ್ಥ. ಇಂಪಾರ್ಟೆಂಟ್ ಇಶ್ಯೂ ಇದು, ಹೊಟ್ಟೆಗಿಂತ ಬಹಳ ಮುಖ್ಯ ಇದು. ಗೌರ್ಮೆಂಟ್ ನಾವು ಹೋದ್ರೂ ಕೂಡ ಜಾಗ ಇರ್ತದೆ, ಊರಿಗೆ ಉಪಯೋಗ ಆಗುತ್ತೆ. ಹಂಗಾಗಿ ನಾವು ಲೆಕ್ಕಕ್ಕಿಲ್ಲ. ಈಗಾಗಲೇ ಬಿಡಿಸ್ಕೊಡ್ತೀರಾ? ನಾವು ಅದಕ್ಕೆ ಕಟ್ಟಕ್ಕೆ ನಿಮ್ಗೆ ಅಲ್ಲ, ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಗ್ರಾಮ ಸೌಧ ಆಗ್ಬೇಕು. ಜಾಗನ ಆಲ್ರೆಡಿ ಗ್ರಾಮ ಸೌಧಕ್ಕೆ ಹಿಂದೆನೆ MLA ಅವ್ರ ಲೆಟರ್ ಕೊಟ್ಟರು, ಪಂಚಾಯತಿ ಅವ್ರ ಲೆಟರ್ ಕೊಟ್ಟರು, ಇಲ್ಲೇ ಉಪತಹಸೀಲ್ದಾರ್ ಲೆಟರ್ ಆಗಿ ತಹಸೀಲ್ದಾರ್ ಮುಗಿದು DC ಹತ್ರಕ್ಕೆ ಹೋಗೈತೆ. ಇಷ್ಟು ವಿಚಾರ ಐತೆ. ಅದಾದ್ಮೇಲೆ ಸರ್ವೆ ಒಂದ್ಸರಿ ಆಗೈತಿ, 2ನೇ ಸರಿ ಆಗೈತೆ. ಬಟ್ ಓವರ್ ಆಲ್ ಅಲ್ಲಿ ಇರೋಂಥ ಜಾಗನ ಪಂಚಾಯತಿ ಸೌಧ ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಜಾಗ ಏನೇ ಕಾರ್ಯ ನಡೀಲಿ, ಅದು ನಮ್ಮ ಜನರ ಒಂದು ಅವಗಾಹನೆಗೆ ಜನರ ಮಾಹಿತಿ ಕೊಟ್ಟು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಜಾಗ ಬೇಕು, ಹಂಗಾಗಿ ನಾವು ಸರ್ವೆ ಮಾಡುವಾಗ ಮೂಲ ಅರ್ಜಿದಾರರನ್ನ ಕರೆಯಿರಿ. ಸರ್ವೆಗೂ ಕೂಡ ಪಂಚಾಯತಿಯಿಂದಲೇ ನಾವು ಸರ್ವೆ ಹಾಕಿದ್ದೀವಿ. 2 ಸರಿ 3 ಸರಿ ಹಾಕಿದ್ದೀವಿ. ನಾವು ವೈಯಕ್ತಿಕವಾಗಿ ಹಾಕಿದ್ದೀವಿ, ನಾವು ಹಾಕಿದ್ದೀವಿ ಫಸ್ಟ್. ದಯವಿಟ್ಟು ಜನ ಕೂತಿದ್ದಾರೆ, ಪಬ್ಲಿಕ್ ಯಾಕೆ ಎದ್ದೇಳ್ತಿದ್ದೀರಾ? ಕೂತ್ಕೊಳ್ಳಿ, ಜನ ಕೂತಿದ್ದಾರೆ, ಕೂತ್ಕೊಳ್ಳಿ. ಇಲ್ಲ ಊಟ ಕೊಟ್ರೆ ಮುಗ್ದೋಗುತ್ತೆ, ಸಭೆ ಸರಿ ಹೋಗಲ್ಲ. ಮುಗಿಸ್ಬಿಟ್ಟು ಹೋಗಿ. ನಮಗೂ ಹೊಟ್ಟೆ ಇದೆ. ಗುಡದಳ್ಳಿ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಲಕ್ಷ್ಮಣ ಒಂದು ನಿಮಿಷ. ಗುಡದಳ್ಳಿ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಆಶ್ರಯ ಮನೆಗಳಿಗಾಗಿ ಏನದು ಜಾಗ ಆಗೈತೆ. ಓವರ್ ಆಲ್ ಎಲ್ಲಾ ಪ್ರೊಸೀಜರ್ಸ್ ಮುಂದೆ ಆಗ್ಲಿ. ಈಗ ಅಲ್ಲಿರೋಂಥ ಯಾರು ಈಗ ಗುಡದಳ್ಳಿ ನಿರ್ಗತಿಕರು ಮತ್ತೆ ಏನು 272 ನಂಬರ್ ಅಲ್ಲ, ಗ್ರಾಮ ಸಭೆಯಲ್ಲಿ ಆಗ್ಬೇಕಾಗಿತ್ತದು. ಅಶ್ವತ್ಥ, ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಎಲ್ಲೋ ಕೂತ್ಕೊಂಡಲ್ಲ, ಗ್ರಾಮ ಸಭೆಯಲ್ಲಿ ಆಗ್ಬೇಕಾಗಿತ್ತು. ಫಲಾನುಭವಿಗಳನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗಿತ್ತು. ಫಲಾನುಭವಿಗಳು ಕೈ ಮಾಡಿ ಪಂಚಾಯತಿಗೆ ಅರ್ಜಿನ ತಲುಪಿದ್ರೆ ಜಾಸ್ತಿ ಆಗ್ತಾ ಇದ್ದಾರೆ. ಅದು ನಮಗೆ ಈಗ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ಉಳ್ಳವರು ಕೊಡ್ಬೇಡಿ, ಸಾಕಷ್ಟು ಬಡವರಿದ್ದಾರೆ ಊರೊಳಗೆ. ಯಾರಿಗ ಮನೆ ಇಲ್ಲ ಅವ್ರಿಗೆ ಕೊಡಿ, ಚೀಟಿ ಎತ್ತಿ ಕೊಡಿ. ಯಾರಿಗೋ ಫೇವರ್ ಮಾಡಬೇಡಿ. ಪ್ರಾಮಾಣಿಕವಾಗಿ ಯಾರು ನಿರ್ಗತಿಕರಿದ್ರೆ ಚೀಟಿ ಎತ್ತಿ ಯಾರು ಬರ್ತಾರೆ ಕೊಡಿ. ಮೆಂಬರ್ಸ್ಗಲ್ಲ ಅದು, ಬಡವರಿಗೆ, ಮನೆ ಇಲ್ಲದವ್ರಿಗೆ. ನಮ್ಮ ಗ್ರಾಮಸ್ಥರಿಗೆ ಮೊದಲ ಆದ್ಯತೆ ಇರಬೇಕು. ಅದು ಆಮೇಲೆ ಕುಡದಳ್ಳಿ ಗ್ರಾಮದಲ್ಲಿ ಇರುವಂತವ್ರಿಗೆ ಅಲ್ಲಿ ಅವ್ರಿಗೆ ಕೊಟ್ಟು ಆಮೇಲೆ ದಾಸನಹಳ್ಳಿ ಅಲ್ಲ. ಅದು ಸರಿ,
ಇದನ್ನ ಗ್ರಾಮ ಸಭೆಯಲ್ಲೇ ಪ್ರಕ್ರಿಯೆ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಗ್ರಾಮ ಸಭೆಯಲ್ಲಿ ಈಗಾಗಲೇ ಹಿಂದೆ ಅರ್ಜಿ ಕೊಟ್ಟವ್ರೆ, ಈಗೂ ಯಾರು ನಿರ್ಗತಿ ಕೇಳ್ತಾರೆ ದಯಮಾಡಿ ಕೊಡ್ಲಿ, ಅದನ್ನ ಸಭೆಯಲ್ಲಿ ಇಟ್ಟು ಅನುಮೋದನೆ ಮಾಡಿದ್ರೆ ಈ ಗ್ರಾಮ ಸಭೆಯಲ್ಲಿ ಈಗ ಅನುಮೋದನೆ ಆಗಿದೆಯಾ? ಜಾಗದ್ದು ಜಾಗದ ಅನುಮೋದನೆ ಆಗಿ ಎಲ್ಲ ಆಗಿದೆ. ಬಟ್ ಆ ಫಲಾನುಭವಿಗಳಿಗೆ ಯಾರಿಗೂ ಅಲರ್ಟ್ ಆಗಿಲ್ಲ ತಾನೆ? ಯಾರು ಅಲರ್ಟ್ ಆಗಿಲ್ಲ. ಅಲರ್ಟ್ ಆಗಿಲ್ಲ ತಾನೆ? ಒಟ್ಟು ಎಷ್ಟು ನಿವೇಶನ? ಅದಿಂದ ಆದಾಗ ನೋಡ್ಕೊಳ್ಳೋದಿಲ್ಲ. ಒಂದು 90 ಚಿಲ್ಲರೆ ಇರ್ಬೋದು, 80 ಚಿಲ್ಲರೆ. 97-98 ಇದೆ. ಹಾ. ಮತ್ತೆ ದಾಸನಹಳ್ಳಿಯಲ್ಲೂ ಕೂಡ ಆ ಸರ್ಕಾರಿ ಜಾಗ ಒಂದ್ ಲೈನ್ ಸಿಗೋದು ಎಷ್ಟು ಮ್ಯಾಕ್ಸಿಮಮ್ ಮಾತದ. 33 ಸರ್ವೆ ನಂಬರ್. ಯಾರಿಗೆ ಮನೆ ಇಲ್ಲ ಅವರಿಗೆ ಚೀಟಿ ಹಾಕಿ ಅವರು ಕೊಡಿ. ದಯಮಾಡಿ ಗ್ರಾಮ ಯಾಕೆಂದ್ರೆ ಮೂಲಕ ಹೇಳ್ತಾ ಇದೀವಿ, ಯಾರು ನಿರ್ಗತಿಕ ಇರ್ತಾರೆ ಅವ್ರು ಅರ್ಜಿ ಕೊಟ್ರೆ ಎಲ್ಲಾನು ಪರಿಶೀಲನೆ ಮಾಡಿ ಅವ್ರು ಫಲಾನುಭವಿಗಳ ಮಾಹಿತಿ ಪಾರದರ್ಶಕವಾಗಿರ್ಬೇಕು, ಎಲ್ರಿಗೂ ಗೊತ್ತಿರಬೇಕು. ಎಲ್ಲ ನಮ್ಮ ಗ್ರಾಮದ ಮಂಜು ಮೈಕ್ ಬೇಕಾ? ಸುಮಾರು 15 ವರ್ಷ ಶುರು ಮಾಡ್ಕೊಂಡು ಕೊಡ್ತಾ ಇಲ್ಲ. ತಗೊಳ್ಳಿ. ವಿನಂತಿ, ಈ ಊಟದ ಸಮಯವನ್ನು ನಮಗೆ ಊಟ ಮಾಡಕ್ಕೆ ಅವಕಾಶ ಕೊಡಿ, ಮತ್ತೆ ಮುಂದುವರಿಸೋಣ ಸರ್. ಇದುವರೆಗೂ ಯಾವತ್ತೂ ಊಟ ಪ್ರಾರಂಭ ಸಭೆ ನಡೆದೇ ಇಲ್ಲ ಊಟ ಆದ್ಮೇಲೆ. ಎಲ್ಲ ನಮ್ಮ ಗ್ರಾಮಸ್ಥರೇ, ಇವತ್ತು ನಮ್ಮ ಈ ಚುನಾಯಿತ ಸಮಿತಿ ಏನೈತೆ 3 ತಿಂಗಳಿಂದ 5 ವರ್ಷ ಪೂರ್ಣಗೊಳಿಸ್ತಿದ್ದೀರಿ. ನೀವು ನಿಮ್ಮ ವಾರ್ಡ್ಗಳಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಆದ್ರೆ ಈ 5 ವರ್ಷ ಹೆಸರುಘಟ್ಟ ಗ್ರಾಮದಲ್ಲಿ ಶಾಂತಿಯುತವಾಗಿ ಗ್ರಾಮ ನೆಟ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ರೆ ಅದಕ್ಕೆ ಮತ್ತು ನಿಮ್ಗೆಲ್ಲ ಮೆಂಬರ್ಗಳು ನಾವು ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೊಂದು ನಾನು ಹೇಳ್ತೀನಿ, ನಾವು 4-5 ವರ್ಷಗಳಿಂದಲೂ ಸಹ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮದ ಯುವಕರಿಗೆ ಕೆಲಸ ಕೊಡಬೇಕು ಅಂತೇಳಿ. ನೀವು ಅದನ್ನ ಯಾರು ಮಾಡ್ತಾ ಇಲ್ಲ. ಈಗಾಗಲೇ ನಾನು 4-5 ವರ್ಷಗಳಿಂದಲೂ ಸಹ ಈ ಬಿಲ್ ಕಲೆಕ್ಟರ್ ತಗೊಂಡಿದ್ರಲ್ಲ, ಅವರು ಕಾನೂನು ಬಾಹಿರವಾಗಿ ತಗೊಂಡಿದ್ರೆ ಅದು ಕಾನೂನಿನ ಮಿತಿ ಮೀರಿ ಕಾನೂನಲ್ಲಿ ನೀವು ಅವ್ರನ್ನ ತಗೊಂಡಿದ್ದೀರಿ ಅಂತ ನಾವು ಅರ್ಜಿಗಳು ಕೊಟ್ಟಿದ್ದೀವಿ. ಇದುವರೆಗೂ 4 ಸಭೆಯಲ್ಲಿ ಚರ್ಚೆ ಆಗಿದೆ, ಯಾವುದೇ ಉತ್ತರ ಬಂದಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದರಿಂದ ದಯವಿಟ್ಟು ಪಿಡಿಒರವರು ಈ ಕರ ವಸೂಲಿಗಾರರು ಏನಿದ್ದಾರೆ, 2 ಕರ ವಸೂಲಿಗಾರರು, ಅವರು ಕಾನೂನ ಕರ್ನಾಟಕ ಸರ್ಕಾರದ ಕಾನೂನು ಅಧಿನಿಯಮವನ್ನು ಮೀರಿ ಅವ್ರಿಗೆ ಅನುಮತಿ ಕೊಟ್ಟಿದೆ. ಇದನ್ನ ತಾವು ಪರಿಶೀಲನೆ ಮಾಡಬೇಕು, ತಮ್ಮಲ್ಲಿರೋ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು. ಇಲ್ಲವಾದ್ರೆ ನಿಮ್ಮಲ್ಲಿ ದಾಖಲೆ ಇಲ್ಲ ಅಂದ್ರೆ ನಾವೇ ದಾಖಲೆ ಕೊಡ್ತೀವಿ, ನೀವು ಇದನ್ನು ಕ್ರಮ ಕೈಗೊಂಡಿದ್ರೆ ನಿಮ್ಮನ್ನು ಪಾರ್ಟಿ ಮಾಡಿ ನಾವು ಕೋರ್ಟ್ಗೆ ಹೋಗ್ತೇವೆ. ಅದನ್ನ ದಯವಿಟ್ಟು ಅರ್ಜಿ ಸ್ವೀಕರಿಸಿ ಅವ್ರಿಬ್ಬರನ್ನ ನೇರವಾಗಿ ವಜಾ ಮಾಡಬೇಕು. ಯಾಕಂದ್ರೆ ಇವಾಗ ಪಂಚಾಯತ್ ನಡೆಸಿರೋದು ಅವರು ಏನ್ ಹೇಳ್ತಾರೆ, ಪಂಚಾಯತ್ ಮುಖ್ಯ ಬರ್ತೈತೆ. ಇಲ್ಲಿನವರೆಗೂ ಗ್ರಾಮ ಸಭೆ ನಡೆಯಲಿಕ್ಕೆ ಎಲ್ಲ ಆರೋಗ್ಯ ಸಚಿವಗಳು ಮತ್ತೆ ಚರ್ಚೆ ಮಾಡಿದಂತ ಎಲ್ಲ ಗ್ರಾಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಿಮಳ ಅವರಿಗೆ ಸಭೆಯ ಪರವಾಗಿ ಅಭಿನಂದನೆಗಳು. ಹಾಗೆ ನಮ್ಮ ನೋಡಲ್ ಅಧಿಕಾರಿ ಶ್ರೀನಾಥ್ ಅವರಿಗೂ ಕೂಡ ಸಭೆಯ ಪರವಾಗಿ ಅಭಿನಂದನೆಗಳು. ಹಾಗೆ ನಮ್ಮ ಸೋಮಶೇಖರ್ ಅವರು